ಇರತಕ್ಕಂಥ ಆತ್ಮಾನಂದ ನಮಸ್ಕರಿಸಿ ಶ್ರೀ ಬ್ರಹ್ಮಿಷ್ಠ ಜಗದ್ಗುರು ನಿರಂಜನಪ್ಪರು ನಮಸ್ಕರಿಸಿ ತತ್ವರೂಪಿಗಳು ಹಾಗೂ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಮುಖ ಪೂಜ್ಯ ಸದ್ಗುರು ಸಮರ್ಥ ಸ್ವಾಮಿ ಪ್ರವರ್ತಾರರು ನಮಸ್ಕರಿಸಿ ಪ್ರವರ್ತಾರರು ನಮಸ್ಕರಿಸಿ ನನ್ನ ಆಧ್ಯಾತ್ಮವನ್ನೆಲ್ಲರಿಗೂ ನಮಸ್ಕಾರ. ನಮ್ಮ ಜೀವನಶೈಲಿಗಳ ಕೈಲೆಲ್ಲ ಪದ್ಧತಿಗಳಿಂದ ಪರಮಾರ್ಥ ಗೀತೆಗಳಲ್ಲಿ ವಿಶ್ವರಚನಾದಿಂದ ಮಣ್ಣಿನ ದಿವಸ 4ನೇ ಗೀತೆಯೊಳಗೆ ಹೇಳಿದರು ಸಮಸ್ತ ತತ್ವಗಳನ್ನು ಒಳಗಿಂದ ಈತ ಕೇಳಿದರು ತಾತ್ವಿಕ ಭೇದಗಳು ಎಲ್ಲರನ್ನು ತೆರದಿಂದ ಬಳಿಕ ಈಗಲೇ ಅನುನ ವೇದ ಮತದಿಂದ ವಸ್ತುಗಳು ಪಂಚಮ ತನುವಿನ ಹವನವು ತಿಳಿಯುವಂತೆ ಅನುನಯದಿಂದ ಈತು ಕೇಳಿದೆನು ಒಲಿದು ಬಳಿಕ ಆ ತನುವಿನೋಳು ಭೂತ ವಿಕಾರವೆನಿತು ನಿಂತು ಈಗಲೇ ವರವನ್ನು ತಡೆಯುವಂತೆ ಇಳೆಯ ಅಂಶವೇ ತನುರೂಪಾಗಿರುವುದು, ಜಲದ ಅಂಶವೇ ಆ ದ್ರವವಾಗಿರುವುದು, ದೇಹದ ಮಧ್ಯದೊಳಗೆ ಉಜ್ವಲಿಸುತ್ತಾ ಊಹಿಸಲು ಅನ್ನರಸವನ್ನೇ ಕೊಡುತ್ತಾ ಕೃಷಿಯನ್ನು ಮಿಗೆ ಪುಟ್ಟಿಸುತ್ತಾ ವ್ಯಸನ ಆಲಸ್ಯಗಳನ್ನಾಗಿಸುತ್ತಾ ಧಾತುಗಳು ಏಳನ್ನು ಬಿಸಿ ಮಾಡುತ್ತಾ ಆ ತನುವನ್ನು ಚೆಲುವೆಂದೆನಿಸುತ್ತಾ ಸಕಲ ಅವಯವವನ್ನು ದೀಪ್ತಿಯನ್ನೆಸಗಿ ವಿಕರಿಸಿ ಶೋಷಣೆಗೈದು ಒರೆ ಮಸಗಿ ನೀತು ಬಹುವಿಧವಾಗಿಯ ಕರ್ಮ ತನುವಿನೋಡು ಎಂತಹ ಅಗ್ನಿಯ ಧರ್ಮ ಕಾಲಾಧೀನದೋಡು ಉಸುರಿಕ್ಕುತ್ತಾ ಮೇಲೆ ಮಲಾಧಿಕವನ್ನು ತ್ಯಜಿಸುತ್ತಾ ಅನ್ನ ರಸವನ್ನು ಒಡಲೊಳು ಪೀರುತ್ತಾ ಇನ್ನು ಉದ್ಗಾರ ಅಧಿಕಮಾಗಿಸುತ್ತಾ ಸೀನು ಕೆಮ್ಮುಗಳನ್ನು ತೋರುತ್ತಾ ತಾನು ಆ ಗುಳಿಕೆಗಳನ್ನು ಮಾಡುತ್ತಾ ತಲೆ ತನು ಶಿಖಿಯನ್ನು ಪಟ್ಟು ಮಾಡುತ್ತಾ ಪಟು ಮಾಡುತ್ತಾ ಯವೆಯಾಟವನ್ನೇ ಎಡೆಬಿಡದಾಡುತ್ತಾ ಕರ್ಣ ಸಮೂಹವನ್ನೇ ಚಲಿಸುತ್ತಾ ಪರಿಪರಿಗಳು ಶಬ್ದಂಗೈಯುತ್ತಾ ಮೆರೆಯುವುದು ಒಡಲು ಇಂತು ಅನಿಲಿನ ಧರ್ಮ, ತೆರವುಗೊಳ್ಳುವುದು ಆಕಾಶದ ಧರ್ಮ. ಹಮ್ಮು ಮನೋ ನಭ ಮರುತಾಲಿಕವು ನೆಮ್ಮಿ ಧರೆಯನ್ನು ತೆರೆಯುತ್ತಾ ಈ ತನು ಫಲವು ಅದರೊಳಗೆ ಆ ವಾರಿಗೆ ನಾನತ್ವ, ಅದರೊಳ ಅಂಗಣ ಅಲಂಗೆಯು ನಾನತ್ವ, ಅದರೊಳ ಅಣಿಲಂಗೆಯು ನಾನತ್ವ, ಅದರೊಳಗೆ ಆಕಾಶಕ್ಕೆ ನಾನತ್ವ, ಅದರೊಳಗೆ ಆ ಹಮ್ಮಿಗೆ ನಾನತ್ವ, ಅದರೊಳಗೆ ಆ ಮನಸ್ಸಿಗೆ ನಾನತ್ವ, ತೋರುವವೋ ಎನಗೆಯು ನಾನತ್ವ, ತೋರುತ್ತ ಮಿಕ್ಕುದು ತಿಳಿಯದು ತತ್ವ. ಇಳೆಗೆ ಆ ನಾನತ್ವದ ಬಗೆಯಂತೂ ಎಳೆದ ಬಹುತ್ವ ಖುಷಿ ಎನ್ನಗಂತು. ಅಲ್ಲಿ ಮಗಳೇ ವಾತಾಲಿಕ ದೋಷ ಪಲ್ಲಟವೇ ಬಹುರೋಗದ ವೇಷ. ಆಯಾ ವ್ಯಾಧಿಗಳಿಗೆ ಆ ಒಡಲಿಂಗೆ ಸಾಯಸವಲ್ಲವೂ ಮಿಕ್ಕ ಒಡಲಿಂಗೆ. ತೋರುವ ಮನವು ಎಕ್ಕಲ್ಲಿರುವುದು ಅಲ್ಲಿ ತೋರುವ ಸುಖ ದುಃಖಾದಿ ಆ ಕೃತಿಯಲ್ಲಿ. ಆ ನಿಖಿಳವು ಸಂಧಿಸಿದ ಅಣುವಿಂದೆ ನಾನತ್ವದ ಭ್ರಮೆಯುವುದು ಅದರಿಂದೆ. ಅವನ್ನೆಲ್ಲವನ್ನು ಅನುಕರಿಸುತ್ತಾ ತವೆ ನೀನೇ ಸಾಕ್ಷಿಕ ನೆನೆಸುತ್ತ ಅದರಲ್ಲಿ ನೀನೆಲೆ ನಿಷ್ಕಲ ರೂಪ ವಿದಿತಂ ನಭದಂತಿವೆ ನಿರ್ಲೇಪ. ಆದಿಯಮನ ಒಡಲಂ ಬಳಿತಂದು ಭೇದ ವಿಷಯದೋಡು ವ್ಯವಹರಿಪಂದು ಮನವೆನಿಪುದು ಸಂಶಯವಾದಂದು ಎನಿಪುದು ಮನ ನಿಶ್ಚಯ ಮತ್ತೆ ನಿಶ್ಚಯವಾದಂದು ಮೆನೆಸುವುದು ಪರಿಮಾಣಿಸುವುದನ್ನು ಸಹಜಂ ಚಿತ್ತವು ಅವಧರಿಪಂದು ಅರಿದ ಅರ್ಥವನ್ನು ಉಸುರಲು ಬೇಕೆಂದು ಮೇರೆ ಇಚ್ಛೆಗಳು ಆ ಪ್ರಕೃತಿಯ ಬಿಂದು. ವಿರಳತೆಯ ಕಾಲಗಳು ಉದಿಸಿದ್ದ ಪರನಾದವೇ ಸೂಕ್ಷ್ಮತೆ ಒಡೆದಿದ್ದ ಅದು ಒಡಲು ವಾಂಗ್ಮಯವಾಗಿ ಉದಿಸಿರುವುದು ಅರ್ಥನಾಮಯವಾಗಿ. ಈಗ ಹೇಳಿದರು ಇಳೆಯ ಅಂಶವೇ ತನುರೂಪಾಗಿದೆ. ಇಳೆಯ ಅಂಶ ತನುರೂಪ ಆಗೈತೆ, ಭೂಮಿ ಅಂಶನ ಶರೀರೂಪ ಆಗಿದೆ. ಜಲದ ಅಂಶವೇ ಆ ದ್ರವವಾಗಿದೆ. ಆ ಜಲದ ಅಂಶ ಏನೇನೈತೆ ಅದು ಶರೀರದೊಳಗೆ, ದ್ರವ ಅಂಶ ಏನೇನೈತೆ ಅದೆಲ್ಲ ನೀರಿನ ಅಂಶ ರಕ್ತ. ಹೌದಲ್ರಿ, ಅದು ನೀರಿನ ಅಂಶ. ಇಳೆಯ ಅಂಶವೇ ತನುರೂಪಾಗಿರುವುದು, ಜಲದ ಅಂಶವೇ ಆ ದ್ರವವಾಗಿರುವುದು, ದೇಹದ ಮಧ್ಯದೊಳಗೆ ಉಜ್ವಲಿಸುತ್ತಾ ಊಹಿಸಲು ಅನ್ನರಸವನ್ನೇ ಕಣ್ಕೊಳುತ್ತಾ ದೇಹದ ಮಧ್ಯದೊಳಗೆ ಸುಡುತ್ತಾ ದೇಹದ ಮಧ್ಯದೊಳಗೆ ಉದಯಿಸುತ್ತ ಆ ದೇಹದೊಳಗೆ ಅನ್ನ ರಸವನ್ನ ಉಜ್ವಲಿಸುತ್ತ ಅಲ್ಲೇ ಅದ ಅನ್ನವನ್ನ
ಪಕ್ವ ಮಾಡ್ತದೆ. ಉಂಡಂತ ಅನ್ನವನ್ನ ಪಚನ ಮಾಡೋದು ಯಾವುದು ಅಂತಂದ್ರೆ ಅಗ್ನಿ. ಅಗ್ನಿ ಧರ್ಮದ ಬಗ್ಗೆ ಹೇಳ್ತಾರೆ. ಅಗ್ನಿ ಏನೇನ್ ಮಾಡ್ತೈತಿ ಅಂತ ಹೇಳ್ತಾರೆ. ಅನ್ನವನ್ನ ರಸವನ್ನಾಗಿ ಮಾಡಿ ಅದು ಪಚಿಸ್ತೈತಿ. ಉಂಡಂತ ಅನ್ನ ಪಚನ ಆಗ್ಬೇಕಂದ್ರೆ ಅದು ಅಗ್ನಿ ಅಂಶ ಬೇಕಂತ ಅದನ್ನ ಹೇಳ್ತಾರೆ ಇಲ್ಲಿ. ಅಲ್ಲಿ 5 ಭೂತಗಳು ಹೆಂಗ್ ಉದಯ ಆದವು, ಹೆಂಗೆ ಏನೇನು ಅನ್ನೋದನ್ನ ಹೇಳಿ ಇಲ್ಲಿ 5 ಭೂತಗಳ ಅಂಶಗಳಿಂದನ ಆದಂತ ಶರೀರ ಅಂತ ಹೇಳ್ತೀರಿ. ಹಂಗಾರ ಈ ಶರೀರದೊಳಗೆ ಭೂಮಿ ಅಂಶ ಅಲ್ಲೈತಿ, ಅಗ್ನಿ ಅಂಶ ಅಲ್ಲೈತಿ, ವಾಯುವಿನ ಅಂಶ ಅಲ್ಲೈತಿ, ನೀರಿನ ಅಂಶ ಅಲ್ಲೈತಿ ಅಂತ ಅದರ ಬಗ್ಗೆ ಆ ಅಂಶಗಳು ಎಲ್ಲೆಲ್ಲಿದಾವಿಲ್ಲೇ ಅಂತ ಅದನ್ನು ಹೇಳ್ತಾರೆ. ದೇಹದ ಮಧ್ಯದೊಳಗೆ ಉಜ್ವಲಿಸುತ್ತಾ ಊಹಿಸಲು ಅನ್ನ ರಸವಣೆ ಕೊಡುತ್ತಾ ಪಶುವಂ ತೃಷಿಯಂ ಮಿಗೆ ಪುಟ್ಟಿಸುತ್ತಾ. ಹಸಿವು ತೃಷಿ ಆಗ್ಬೇಕಾದ್ರೆ ಏನ್ ಬೇಕು? ಅಗ್ನಿ ಅಂಶನ ಬೇಕು. ಅಗ್ನಿ ಮಂದಾದಾಗ ಹಸಿವುನೂ ಆಗುದಿಲ್ಲ, ತೃಷನೂ ಆಗುದಿಲ್ಲ. ಹೌದಲ್ಲ? ಹಸಿವು ಆಗ್ಬೇಕಂದ್ರೆ ಅಗ್ನಿ ತೀವ್ರತೆ ಆಗ್ಬೇಕು. ಅಗ್ನಿ ತೀವ್ರತೆಯನ್ನು ಪಡೆದಾಗ ಅಲ್ಲಿ ದೇಹದೊಳಗೆ ಅಗ್ನಿಯ ಅಂಶ ತೀವ್ರ ಆದಾಗ ಮಾತ್ರ ಹಸಿವು ತೃಷಗಳಾಗ್ತವೆ. ಅಗ್ನಿ ಮಂದಿದ್ದಾಗ ಹಸಿವು ತೃಷಗಳಾಗುದಿಲ್ಲ. ಹೌದಲ್ಲ? ಸುಮ್ಮನೆ ಕುಂತಾಗ ಶರೀರ ಸುಮ್ಮನೆ ಇದ್ದಾಗ ಹಸಿವು ತೃಷಗಳಾಗುದಿಲ್ಲ. ಯಾಕೆ? ಅಗ್ನಿ ಮಂದಾಗಿರ್ತದೆ. ಕೆಲಸ ಮಾಡೋರಲ್ಲಿ ಅಗ್ನಿ ತೀವ್ರತೆಯನ್ನು ಪಡೆದಿರ್ತದೆ. ಹೌದಲ್ಲ? ಈ ಪಚಿಸುವಿಕೆಗೆ ಬೇಕಾದಂಥದ್ದು ಅಗ್ನಿ. ಉಂಡಂತ ಅನ್ನವನ್ನು ಅದನ್ನು ಪಚನ ಮಾಡ್ಬೇಕಲ್ರಿ, ಹಂಗ ಅದು ರಸ ಆಗುದಿಲ್ಲ. ಹೌದಲ್ಲ? ರಸ ಆಗ್ಬೇಕಂದ್ರೆ ಜಠರಾಗ್ನಿಯಲ್ಲಿ ಬೆಂದಾಗ ಅದು ರಸವಾಗಿ ಪರಿವರ್ತನೆ ಆಕೈತಿ, ಪಚನ ಆಕೈತಿ. ಹೌದಲ್ರಿ? ಆ ಉಣ್ಣಂತ ಅನ್ನವನ್ನು ಪಚಿಸುವಂತದ್ದು ಯಾವುದು ಅಂದ್ರೆ ಅಗ್ನಿ ಅಂಶ. ಆ ಅಗ್ನಿ ಅಂಶ ಹಸಿವು ತೃಷಿಯನ್ನ ಉಂಟು ಮಾಡ್ತೈತಿ. ಹೌದಲ್ಲ? ಹಸಿವು ಆಗಕ್ಕೂ ಅಗ್ನಿ ಅಂಶ ತೀವ್ರತೆ ಏನ್ ಬೇಕು? ಆ ನೀರಡಿಕೆ ಆಗಕ್ಕೂ ತೀವ್ರತೆಯನ್ನು ಪಡಿಬೇಕು. ನೀ ಚಳಿಗಾಲ ನೀರು ಭಾಳ ಕುಡಿಯೋದಿಲ್ಲ, ಬೇಸಿಗೆ ಒಳಗೆ ನೀರು ಭಾಳ ಕುಡಿತೀರಿ. ಯಾಕಂದ್ರೆ ಅಗ್ನಿ ಅಂಶ ಒಳಗೂ ತೀವ್ರ ಆಗೈತದ, ಅಗ್ನಿ ಅಂಶ ಮಂದಾಗೈತಿ ಒಳಗೂ. ಹೌದಲ್ಲ? ಅದನ್ನ ಹೇಳ್ತಾರೆ. ಎಲ್ಲಿಪ್ಪ ಅಗ್ನಿ ಎಲ್ಲೈತಿ? ಬೆಂಕಿ ಕಾಣವಲ್ಲಲ್ಲ ನಮ್ಮ ಶರೀರದೊಳಗಂತಂದ್ರೆ. ಹೌದಲ್ಲ? ಬೆಂಕಿ ಅಂಶ ಐತೆ ಅಂತೀರಿ, ಬೆಂಕಿ ಕಾಣವಲ್ಲ ಅಂತಂದ್ರೆ. ಹೌದಲ್ಲ? ಪಚ್ಚಕ್ ನೋಡೋದ ಬೆಂಕಿ. ಮತ್ತೆ ಏನಂತ ಬೆಚ್ಚಗೆ ಐತಿಲ್ ನೋಡ್ ದೇಹ ಅಂತ ಕೇಳ್ತೀರಿ. ಅಂದ್ರ ಬೆಂಕಿ ಅಂಶ ಏನು? ಬೆಂಕಿ ಉಂಡರ ಏನೋ ಸುಡುದು, ಬಿಸಿ. ಹೌದಲ್ರಿ? ಅದು ಶರೀರದೊಳಗೆ ಶರೀರ ಬಿಸಿ ಇದ್ರ ಜೀವಂತದನ ಅಂತ ಹೇಳ್ತೀರಿ. ಹೌದಲ್ಲ? ತಣ್ಣಗಾಗಿತ್ತಂದ್ರೆ ಇಲ್ಲಿ ಬಿಡು ಇಲ್ಲ. ಹೌದಲ್ಲ? ಇದು ಬೆಂಕಿಯ ಗುಣಧರ್ಮ ಅಂತ. ಬೆಂಕಿ ಅಂಶ ಶರೀರದೊಳಗೆ ಈ ರೀತಿಯಾಗಿ ಐತೆ. ದೇಹದ ಮಧ್ಯದೊಳಗೆ ಉಜ್ವಲಿಸುತ್ತಾ ಊಹಿಸಲು ಅನ್ನರಸವಣೆ ಕೊಡುತ್ತಾ ಪಶುವಂ ಕೃಷಿಯಂ ಮಿಗಿ ಪುಟ್ಟಿಸುತ್ತಾ ವ್ಯಸನ ಆಲಸ್ಯಗಳನ್ನಾಗಿಸುತ್ತಾ. ವ್ಯಸನ ಆಲಸ್ಯಗಳನ್ನು ಉಂಟು ಮಾಡ್ತೈತಿ. ಹೌದಲ್ಲ? ಆ ವ್ಯಸನ ಅಂದ್ರೆ ಆಶೆ ಉತ್ಪನ್ನ ಮಾಡ್ತೈತಿ. ತಿನ್ಬೇಕನ್ನಿಸ್ತೈತಿ. ಹೌದಲ್ಲ? ನೋಡ್ಬೇಕನ್ನಿಸ್ತೈತಿ, ಹೇಳ್ಬೇಕನ್ನಿಸ್ತೈತಿ. ಹೌದಲ್ಲ? ಆಲಸ್ಯವನ್ನು ಉಂಟು ಮಾಡ್ತೈತಿ. ಅದು ಮಂದಾಗಿತ್ತಂದ್ರೆ. ಹೌದಲ್ರಿ? ಮಬ್ಬ ಬರ್ತೈತಿ. ಹೌದಲ್ರಿ? ಚಳಿಗಾಲ ಮಬ್ಬ ಬರ್ತೈತಿ. ನಿದ್ದೆ ಯಾಕೆ ಜಾಸ್ತಿ ಆಕೈತಿ ಅಂತಂದ್ರೆ ಮಬ್ಬಾಗಿರ್ತೈತಿ, ಮಂದಾಗಿರ್ತೈತಿ. ಮಂದಾಗಿರ್ತೈತಿ. ಹೌದಲ್ರಿ? ಅಗ್ನಿ ಅಂಶ ಅಲ್ಲಿ ಮಂದಾಗಿರ್ತೈತಿ. ಅದು ಆಲಸ್ಯ ಉಂಟಾಕೈತಿ. ಹೌದಲ್ರಿ? ಅದಕ್ಕೆ ಹೇಳ್ತಾರೆ ಚಳಿಗಾಲದಾಗ ಯಾಕೆ ನಿದ್ದೆ ಜಾಸ್ತಿ ಮಾಡ್ತಾರಂತಂದ್ರೆ ಮಂದಾಗಿರ್ತೈತಿ, ಆಲಸ್ಯ ಉಂಟು ಮಾಡ್ಕೈತಿ. ವ್ಯಸನ ಆಲಸ್ಯಗಳನ್ನಾಗಿಸುತ್ತಾ
ಧಾತುಗಳು ಬಿಸಿ ಮಾಡುತ್ತ ಧಾತು 7 ರಚನೆ ಮಾಡ್ತೈತಿ. 7 ಧಾತುಗಳ ಉತ್ಪತ್ತಿಗೆ ಕಾರಣ ಆಗ್ತಕ್ಕಂಥದ್ದು ಯಾವ್ದು? ಸಪ್ತ ಧಾತುಗಳಿಗೆ ಉತ್ಪನ್ನ ಆಗುವಂಥದ್ದು ಯಾವ್ದು ಅಂದ್ರೆ ಅಗ್ನಿ ಅಂಶ. ಸಪ್ತ ಧಾತುಗಳನ್ನು ಬಿಸಿ ಮಾಡುತ್ತ ಆ ತನುವನ್ನು ಚೆಲುವೆಂದೆನಿಸುತ್ತ ಆ ತನು ಚಂದ ಕಾಣುವಂಗ ಮಾಡುತ್ತೆ. ಹೌದಲ್ಲ, ಶರೀರ ಕಾಂತಿಯಿಂದ ಕಾಣ್ಬೇಕಂದ್ರೆ ಶರೀರ ಬೆಂಕಿ ಅಂಶ ಬೇಕು. ಇಲ್ಲಾಂದ್ರೆ ಕಳಾಯಿನ ಹಾಕೈತಿ. ಹೌದಲ್ಲ, ರಚನೆ ಅದು ಸಪ್ತ ಧಾತುಗಳ ಉತ್ಪನ್ನ ಕಾರಣ ಆಕೈತಿ. ಹೌದಲ್ಲ, ಸಪ್ತ ಧಾತುಗಳಿದ್ದಾಗ ಕಳ ಇರ್ತದೆ ಶರೀರದೊಳಗೆ. ಇಲ್ಲಂದ್ರೆ ಇದ್ರಾಗ ಬಿಸಿ ಅಂಶ ಹೋಯ್ತಂದ್ರ ಕಳಗೇಡೆ ಆಕೈತಿ. ಹೌದಲ್ಲ, ಬಿಸಿ ಇದ್ರ ಇದು ಕಳ, ಇಲ್ಲಾಂದ್ರ ಕಳ ಹೈನ ಆಕೈತಿ. ಹೌದಲ್ಲ, ಬಿರುಸಾಗೋದು. ಯಾಕಂದ್ರ ಅಗ್ನಿ ಮಂದಾಗೈತಿ. ವಸಂತ ಕಾಲ ಬಂತಂದ್ರ ಹೌದಲ್ಲ, ಅವಾಗ ಯಾಕಂದ್ರೆ ಅಗ್ನಿ ತೀವ್ರತೆಯನ್ನು ಕುಡಿತೈತಿ. ಧಾತುಗಳ ಬಿಸಿ ಮಾಡುತ್ತಾ ಆ ತನು ಚೆಲುವೆಂದೆನಿಸುತ್ತಾ ಸಕಲ ಅವಯವ ದೀಪ್ತಿಯೆನಿಸಗಿ ಎಲ್ಲ ಅವಯವಗಳಿಗೆ ಹುರುಪು ಕೊಡ್ತೈತಿ, ಬೆಳಕು ಕೊಡ್ತೈತಿ. ಹೌದಲ್ಲ, ಎಲ್ಲ ಅವಯವಗಳ ಕೆಲಸ ಮಾಡ್ಲಿಕ್ಕೆ ಅದಕ್ಕೆ ಅಗ್ನಿ ಕಾರಣ. ಅಗ್ನಿ ಅಂಶ ಇದ್ದಾಗ ಅವು ಇದನ್ನು ಮಾಡ್ತಾವ. ಹೌದಲ್ಲ, ಬೆಳಕನ್ನ ಕೊಡ್ತೈತದು ಅಗ್ನಿ. ಎಲ್ಲ ಕಣ್ಣಿಗೆ ಆಗಲಿ, ಕಿವಿಗೆ ಆಗಲಿ, ಮೂಗಿಗೆ ಆಗಲಿ, ನಾವಿಗೆ ಆಗಲಿ, ಚರ್ಮಕ್ಕಾಗಲಿ, 5 ಜ್ಞಾನೇಂದ್ರಿಯಗಳಿಗೆ ಅದು ಬೆಳಕನ್ನ ಕೊಡ್ತೈತಿ ಅಂತ ಹೇಳ್ತಾರೆ. ಸಕಲ ಅವಯವಗಳಿಗೆ ಅದು ದೀಪ್ತಿಯನ್ನು ಉಂಟು ಮಾಡ್ತದೆ. ಸಕಲ ಅವಯವ ದೀಪ್ತಿಯೆನಿಸಗಿ ವಿಕರಿಸಿ ಶೋಷಣೆ ಬೇಗು ಹೊರೆ ಮಸಗಿ ಇನಿತು ಬಹುವಿಧವಾಗಿ ಕರ್ಮ ತನುವಿನ ಇರದಂತೆ ಅಗ್ನಿಯ ಧರ್ಮ. ಬೇರೆ ಬೇರೆ ಕರ್ಮ ಮಾಡ್ಲಿಕ್ಕೆ ಅದು ಹಸ್ತತಿ. ಅದು ಕಣ್ಣು ನೋಡ್ಲಿಕ್ಕೆ, ಕಿವಿ ಕೇಳಲಿಕ್ಕೆ. ಅಂದ್ರ ಬೆಂಕಿ ಅಂಶ ಇದ್ದಾಗ ಅದು ಅಲ್ಲೇ ಇನ್ನ ಇದೈತಪ್ಪ, ಅಲ್ಲೇ ಚೈತನ್ಯ ಐತಿ ಅನಿಸ್ತದೆ. ಹೌದಲ್ಲ, ಬೆಂಕಿ ಅಂಶನ ನೋಡಿದ್ರೆ ನೀವು ನಿರ್ಧಾರ ಮಾಡ್ತೀರಿ. ಹೌದಲ್ಲ, ಶರೀರದೊಳಗೆ ಬೆಂಕಿ ಅಂಶ ಬಿಚ್ಚಿ ಇದ್ರೆ ಮಾತ್ರ ಜೀವ ಐತಿ ಇನ್ನ ಅಂತ ಹೇಳ್ತೀರಿ. ಅದು ಸ್ವಲ್ಪ ತಣ್ಣಗಾಗಿತ್ತ ತಣ್ಣಗಾಗೈತಿ, ಹಂಗಲ್ ತೆಕ್ರಿ. ಹೌದಲ್ರಿ, ಕೈ ತೆಕ್ರಿ ಅಂತ ಹೇಳ್ತೀರಿ. ಎದಿ ತೆಕ್ರಿ, ಕಾಸ್ರಿ, ಬಿಸಿ ಮಾಡ್ರಿ ಅಂದ್ರೆ ಹೊರಗೆ ಬಿಸಿ ಮಾಡೋದ್ರಿಂದ ಒಳಗೆ ಇನ್ನ ಬಿಸಿ ಆಗತ್ತದ, ತೀವ್ರತೆಯನ್ನು ಪಡಿತೈತಿ ಅಂತ ಹೇಳ್ಕೊಂಡು ಬಿಸಿ ಮಾಡ್ತೀರಿ. ಹೌದಲ್ರಿ, ಉಸುಗ ತೊಗೊಂಡು ಕಾಸ್ರಿ ಅಂದ್ರ ಶರೀರದೊಳಗೆ ಬೆಂಕಿ ಅಂಶ ಅಷ್ಟು ಮಹತ್ವ ಐತಿ. ಇದ ಬೆಂಕಿಯ ಗುಣಧರ್ಮ. ಬೆಂಕಿ ಅಂಶ ಶರೀರದೊಳಗೆ ಎಲ್ಲೈತಿ ಅಂದ್ರೆ ಈ ಪ್ರಕಾರದೊಳಗೆ ಅದು ಕಾರ್ಯ ಮಾಡ್ತೈತಿ. ಹೌದಲ್ಲ, ಎಲ್ಲ ಅವಯವಗಳಿಗೆ ಅದು ಬೆಳಕನ್ನು ಕೊಡುತ್ತೆ. ಹೌದು, ಬೆಂಕಿ ಅಂಶ ಇಲ್ಲ ಅಂದ್ರೆ ಅದು ಏನು ಕಾರ್ಯ ಮಾಡಲಾರು. ಅನೇಕ ಕರ್ಮಕ್ಕೆ ಅದು ಕಾರಣ ಆಗೈತಿ. ಹೌದು, ಬಹುವಿಧವಾಗಿ ಕರ್ಮ ತನುವಿನೊಳಗಿಂತ ಅಗ್ನಿಯ ಧರ್ಮ. ಕಾಲಾಧೀನಗಳು ಉಸುರಿಕ್ಕುತ್ತ ಮೇಲೆ ಮಲಾಧಿಕನ್ನು ತ್ಯಜಿಸುತ್ತ ವಾಯುವಿನ ಗುಣ ಹೇಳ್ತಾರೆ. ಉಸಿರಾಡಕ್ಕೆ
ಉಂಡಂತ ಅನ್ನ ರಸಹೀನ ಆದಂತ ಕಿಟ್ಟವನ್ನು ವಿಸರ್ಜನೆ ಮಾಡಲಿಕ್ಕೆ, ಹೊಲಸನ್ನು ಹೊರಗೆ ಹಾಕ್ಲಿಕ್ಕೆ, ಹೌದಲ್ಲ, ಸೀನುದು ಬಿಕ್ಕಳಿಕೆ ಬರ್ಲಿಕ್ಕೆ ಯಾವ್ದು ಕಾರಣ ಅಂದ್ರೆ ವಾಯುವಿನ ಗುಣ. ಹೌದಲ್ಲ, ಇದ್ರೊಳಗೆ ಶರೀರದೊಳಗಿನ ಹೊಲಸನ್ನು ಹೊರಗೆ ಹಾಕಕ್ಕೆ ವಾಯು ಬೇಕಲ್ಲ. ವಾಯುವಿನ ಒತ್ತಡದಿಂದ ಹೊರಗೆ ಬರ್ತೈತೆ ಅದು. ಏರ್ ಪ್ರೆಷರ್ ಕೊಟ್ಟಾಗ ಹೊರಗೆ ಬರ್ತೈತೆ ಅದು. ಅದು ವಾಯುವಿನ ಗುಣಧರ್ಮ. ಉಂಡಂತ ಅನ್ನ ರಸ ಆದ್ಮೇಲೆ ರಸಹೀನವಾದಂತ ಭಾಗವನ್ನ ಹೊರಗೆ ಹಾಕ್ತೈತಿ. ಕಿಟ್ಟವನ್ನು ಹೊರಗೆ ಹಾಕಕ್ಕೆ ಕಾರಣ ಆಕೈತದ. ಬಿಕ್ಕಳಿಕೆ ಬರ್ತೈತಿ, ಆಕಳಿಕೆ ಬರ್ತಾವು, ಸೀನು ಬರ್ತಾವು. ಹೌದಲ್ಲ, ಉಸಿರಾಡಕ್ಕಾದ ಉಸಿರಾಡ್ತೈತಿ ಅಂದ್ರೆ ವಾಯು ಅಂಶ ಅಂತ ಹೇಳ್ತಾರೆ. ಕಾಲಾಧೀನರು ಮೇಲೆ ಮಲಾದಿಕಂ ತ್ಯಜಿಸುತ್ತ ಅನ್ನ ರಸವನ್ನು ಒಡಲೊಳು ಪೀರುತ್ತ. ಅನ್ನ ರಸವನ್ನ ರಸ ತಯಾರಾದ್ಮೇಲೆ ಆ ಸಪ್ತ ಧಾತುಗಳನ್ನು ಯಾವ್ಯಾವ ಭಾಗಕ್ಕೆ ಎಲ್ಲೆಲ್ಲಿ ಒಯ್ಬೇಕು ಅನ್ನೋದನ್ನ ಒಯ್ಯಾಕೆ ಕಾರಣ ಆಗ್ತಕ್ಕಂಥದ್ದು ವಾಯು. ಹೌದಲ್ಲ, ಅಧೋಮುಖವಾಗಿ ಹೌದು, ಮ್ಯಾಲ ಒಯ್ತೈತೆ ಊರ್ಧ್ವಮುಖವಾಗಿ. ಎಲ್ಲಾ ಭಾಗಕ್ಕೂ ಒಯ್ಬೇಕಲ್ರಿ ಅದು. ಅದು ಏರ್ ಪ್ರೆಷರ್ ಇದ್ದಾಗಿನ ಅದು ಇದಕ್ಕೆ ಏರ್ ಪ್ರೆಷರ್ ಅದ ಬೇಕು. ಹೌದು, ವಾಯುವಿನ ಕೆಲಸ ಅಂತ. ಮೇಲೆ ಮಲಾದಿಕಂ ತ್ಯಜಿಸುತ್ತ ಅನ್ನ ರಸವನ್ನು ಒಡಲು ಪೀರುತ್ತ ಇನ್ನು ಉದ್ಗಾರ ಅಧಿಕವಾಗಿಸುತ್ತ. ಉದ್ಗಾರ ಹೌದಲ್ರಿ, ಆಕಳಿಕೆ, ಬಿಕ್ಕಳಿಕೆ, ಶೀನುವಿಕೆ ಇವಕ್ಕೆಲ್ಲಕ್ಕೂ ಕಾರಣ ಆಗಿದೆ ವಾಯುವಿನ ಧರ್ಮ. ಇನ್ನು ಉದ್ಗಾರ ಅಧಿಕವಾಗಿಸುತ್ತ ಶೀನು ಕೆಮ್ಮುಗಳನ್ನು ತೋರುತ್ತ. ಎಲ್ಲ ಕಾರಣ ಏನು ಅಂತಂದ್ರೆ ವಾಯುವಿನ ಗುಣಧರ್ಮ. ಸೀನ್ ಬೇಕಾದ್ರೂ ಗಾಳಿ, ಆಕಳಿಕೆ ಬರ್ಬೇಕಂದ್ರೂ ಗಾಳಿ. ಹೌದಲ್ಲ, ಕೆಮ್ಮಕ್ಕ, ಬಿಕ್ಕಳಿಕೆ, ಆಕಳಿಕೆ, ಸೀನುವಿಕೆ ಇವಕ್ಕೆಲ್ಲಕ್ಕೂ ಅದು ಕಾರಣ ಆಗೈತಿ. ಸೀನು ಕೆಮ್ಮುಗಳನ್ನು ತೋರುತ್ತಾ ನಾನಾ ಗುಳಿಕೆಗಳನ್ನು ಮಾಡುತ್ತಾ ತಲೆ ತನು ಶಿಖಿಯಂ ಪಟು ಮಾಡುತ್ತಾ ಏವೇ ಆಟವನ್ನು ಎಡೆಬಿಡದೆ ಆಡುತ್ತಾ. ಇದ್ರೊಳಗೆಲ್ಲ ಆಟವನ್ನ ಎಲ್ಲ ಅಂಗದೊಳಗೆ ಅದು ಚಲನವಲ್ಲೇ ಕಾರಣಕ್ಕೈತಿ. ಹೌದಲ್ಲ, ಎಲ್ಲ ಅವಯವಗಳಿಗೆ ಚಲನವಲ್ಲಿಗೆ ಅದು ವಾಯು ತತ್ವ ಇದ್ದ. ಅಗ್ನಿ ಬೆಳಕನ್ನು ಕೊಡ್ತೈತಿ, ಇದು ಚಲನವಲ್ಲೇ ಕಾರಣ ಆಕೈತಿ. ಹೌದು, ಮೇಲೆ ಮಲಾದಿಕಂ ತ್ಯಜಿಸುತ್ತ ಅನ್ನ ರಸವನ್ನು ಒಡಲು ಪೀರುತ್ತ ಇನ್ನು ಉದ್ಗಾರಾಧಿಕವಾಗಿಸುತ್ತ ಸೀನು ಕೆಮ್ಮುಗಳನ್ನು ತೋರುತ್ತ ನಾನಾ ಗುಳಿಕೆಗಳನ್ನು ಮಾಡುತ್ತ ತಲೆ ತನು ಶಿಖಿಯಂ ಪಟು ಮಾಡುತ್ತ. ತಲೆ ಸಿಕ್ಕಿ ಪಟುವನ್ನು ಮಾಡುತ್ತ. ತಲೆ ತನು ಶಿಖಿಯಂ ಪಟು ಮಾಡುತ್ತ ಇವೇ ಆಟವನ್ನು ಎಡೆಬಿಡದೆ ಆಡುತ್ತ. ಇವು ಕಣ್ಣಿನ ರೆಪ್ಪೆ ಬಡ್ಯಾಕ ಹಂಗ ಚಲನವಲ್ಲನಿಗೆ ವಾಯು ಬೇಕು. ವಾಯುವನ್ನು ಆಧಾರ ನಡೀತವೆ. ಹೌದು, ಕರ್ಣ ಸಮೂಹವನ್ನೇ ಚಲಿಸುತ್ತಾ ಇಂದ್ರಿಯಗಳನ್ನ ಚಲನವಲ್ಲನಿಗೆ ವಾಯು ಚಲನವನ್ನೇ ಕಾರಣ ಆಗೈತಿ. ಕರ್ಣ ಸಮೂಹವನ್ನೇ ಚಲಿಸುತ್ತಾ ಪರಿಪರಿಗಳು ಶಬ್ದಂಗೈಯುತ್ತ. ಪರಿಪರಿಗಳು ಶಬ್ದವನ್ನ ಗೈಯುತ್ತ. ಅಂದ್ರೆ ಶಬ್ದ ಎಲ್ಲೆಲ್ಲ ಉತ್ಪನ್ನ ಆಕೈತೆ ಅದು ವಾಯುವಿನ ಗುಣಧರ್ಮ.
ಅದಕ್ಕೆ ವಾಯುವಿನ ಮುಖ್ಯ ಗುಣಧರ್ಮ ಏನು ಅಂತಂದ್ರೆ ಶಬ್ದ. ಶಬ್ದ ಹೌದಲ್ಲ? ಹೌದು. ಸ್ಪರ್ಶನೂ ಐತೆ, ಅದು ಹಿಂದೆರಡು. ಮುಖ್ಯ ಗುಣ ಯಾವುದು ಅಂದ್ರೆ ಶಬ್ದ. ಶಬ್ದ ಹೌದಲ್ಲ? ಅಗ್ನಿಯ ಗುಣಧರ್ಮ ಯಾವುದು ಅಂದ್ರೆ ರೂಪ. ರೂಪ ಮುಖ್ಯ ಗುಣಧರ್ಮ. ಸ್ಪರ್ಶನೂ ಐತೆ ಕರೆ, ಆದ್ರೆ ಮುಖ್ಯ ಗುಣ ರೂಪ. ಹೌದಲ್ಲ? ಅದನ್ನು ಹೇಳ್ತಾರೆ. ಕರುಣೋತ್ಸವ ಹಿಮೋಣಿ ಚರಿಸುತ್ತಾ ಪರಿಪರಿಗಳು ಶಬ್ದ ಬೇಯುತ್ತಾ ಮೆರೆಯುವುದು ಒಡಲೊಳಗೆ ಇಂತು ಅನಿಲನ ಧರ್ಮ. ಈ ರೀತಿಯಾಗಿ ಆ ಒಡಲೊಳಗೆ ಮೆರಿತೈತೆ. ಶರೀರದೊಳಗೆ ಅದು ಐತೆ ಅಗ್ನಿ ವಾಯುವಿನ ಗುಣಧರ್ಮಗಳು. ಮೆರೆಯುವುದು ಒಡಲೊಳಗೆ ಇಂತು ಅನಿಲನ ಧರ್ಮ. ಇನ್ನು ತೆರವು ಕೊಡುವುದು ಆಕಾಶದ ಧರ್ಮ. ಇಂತೆಲ್ಲಕ್ಕೂ ಆಶ್ರಯ ಕೊಡೋದು ಆಕಾಶದ ಧರ್ಮ. ಅವಕಾಶ ಕೊಟ್ಟೈತೆ. ಇವೆಲ್ಲ ಕಾರ್ಯ ಮಾಡಲಿಕ್ಕೆ ಅದು ಅವಕಾಶ ಕೊಟ್ಟೈತೆ, ಆಕಾಶದ ಧರ್ಮ. ಹಮ್ಮು ಮನೋ ನಭ ಮರುತಾದಿಕವು ನೆಮ್ಮಿ ಧರೆಯನ್ನು ಅರಿಯುತ್ತಾ ಈ ತನು ಫಲವು. ಅದರೊಳಗೆ ಆ ವಾರಿಗೆ ನಾನತ್ವ. ಇದರೊಳಗೆ ವಾರಿಗೆ ನಾನತ್ವ ಬೇರೆ ಬೇರೆ ರೂಪವನ್ನು ತಾಳ್ತದೆ. ಧರೆಗೆ ನಾನತ್ವ. ಇದರೊಳಗೆ ಆ ವಾರಿಗೆ ನಾನತ್ವ. ಅದರೊಳಗೆ ಆ ಅನಲಂಗಿ ನಾನತ್ವ. ಇದ್ರೊಳಗೆ ಅನಲಕ್ಕೆ ನಾನತ್ವ, ಬೆಂಕಿ ನಾನತ್ವ ಐತಿ. ಅದರೊಳಗೆ ಆಕಾಶಕ್ಕೆ ನಾನತ್ವ. ಆಕಾಶಕ್ಕೆ ನಾನತ್ವ ಐತಿ. ಘಟ್ಟಾಕಾಶ ಅಂತ ಹೇಳ್ತಾರೆ, ಮಠಾಕಾಶ ಅಂತ ಹೇಳ್ತಾರೆ, ಚಿದಾಕಾಶ ಅಂತ ಹೇಳ್ತಾರೆ. ನಾನತ್ವವನ್ನು ಪಡಿತೈತಿ. ನಾನತ್ವ ಅಂದ್ರೆ ಬೇರೆ ಬೇರೆ ರೂಪದವನ್ನು ತೋರ್ತವು. ಅದರೊಳಗೆ ಆ ಅನಿಲಂಗಿ ನಾನತ್ವ, ಅದರೊಳಗೆ ಆಕಾಶಕ್ಕೆ ನಾನತ್ವ, ಅದರೊಳಗೆ ಆ ಹಮ್ಮಿಗೆ ನಾನತ್ವ. ಹಮ್ಮಿಗೆ ನಾನತ್ವ. ಹೌದಲ್ಲ? ಅಹಂಕಾರಕ್ಕೆ ನಾನತ್ವ. ಅದರೊಳಗೆ ಆ ಮನಸ್ಸಿಗೆ ನಾನತ್ವ. ಮನಸ್ಸಿಗೆ ನಾನತ್ವ ಐತೆ. ಈ ತೋರುವವು ನಿನಗೆಯೂ ನಾನತ್ವ. ಏನೇನು ತೋರ್ತಾವ ಅದಕ್ಕೆಲ್ಲ ನಾನ ಅಂತ ಹೇಳ್ತೀವಿ. ಅದ್ರೊಳಗೆ ನಾನತ್ವ ಐತಿ. ಅವ್ರು ಹೇಳ್ತಾರೆ, ಇದು ಎಲ್ಲಕ್ಕೂ ಸಾಕ್ಷಿಯಾಗಿ ನೀನದಿ. ಹೆಂಗದಿ ಅಂದ್ರೆ ನಿರ್ಲೇಪದೀನಿ. ಯಾವುದನ್ನು ಹಚ್ಕೊಳ್ಳಾರ್ದ ನೀನು ಬೇರೆ ಸಾಕ್ಷಿ ಅದು. ಇವೆಲ್ಲ ನಾನಾ ರೂಪವನ್ನು ಪಡೆದ್ರೂ ಕೂಡ ನಿನಗೇನಾಗಿಲ್ಲ. ನೀನು ಏಕ ಪ್ರಕಾರನ ಅದಿ. ನಿನಗೆ ನಾನತ್ವ ಬಂದಿಲ್ಲ. ನಿನಗೆ ಯಾವುದನ್ನು ನಿನ್ನ ಹೆತ್ತಿಲ್ಲ. ನಿರ್ಲೇಪನ ನೀನದಿ ಅಂತ ಹೇಳ್ತಾರೆ. ನಿನಗೇನೂ ಆಗಿಲ್ಲ. ಬಾಧಕತ್ವ ನಿನಗಾಗಿಲ್ಲ. ಇವೆಲ್ಲ ವಿಕರಿಸಿದ್ರೂ ಕೂಡ ನಿನಗೇನೂ ಆಗಿಲ್ಲ. ಇವೇನೇನು ನಾನಾ ರೀತಿಯಿಂದ ತೋರಿದ್ರೂ ಕೂಡ ನಿನಗೆ ಯಾವುದಕ್ಕೂ ಏನೂ ಸಂಬಂಧ ಇಲ್ಲದೆ ಇನ್ನು ಸಾಕ್ಷಿಯಾಗಿದೆ. ಹೌದು. ತೋರುವವು ನಿನಗೆಯೂ ನಾನತ್ವ, ತೋರುತ್ತ ಮೆಪ್ಪುದು ಗಿಳಿಯದ ತತ್ವ. ತೋರುತ್ತಾ ಇರ್ತದೆ, ಅದು ತೋರ್ತದೆ. ಇವೆಲ್ಲ ಇಳೆಗೆ ಆ ನಾನತ್ವದ ಬಗೆಯಂತೂ ತಳೆದ ಬಹುತ್ವ ಖುಷಿ ನಿನಗಂತು. ಇಳೆಗೆ ಭೂಮಿಗೆ ನಾನತ್ವವನ್ನು ಪಡೆದ್ರು ಕೂಡ ನೀನು ಇವೆಲ್ಲ ಖುಷಿ ಅದ. ಇವೆಲ್ಲ ಪಂಚಮಹಾಭೂತಗಳು ನಾನತ್ವವನ್ನು ಪಡೆದ್ರೂ ಕೂಡ ಬೇರೆ ಬೇರೆಯಾಗಿ ತೋರಿದ್ರೂ ಕೂಡ ನಿನಗೇನಾಗಲ್ಲ. ನೀನು ಇವೆಲ್ಲ ಸುಳ್ಳದ. ನಿನ್ನೊಳಗೆ ಇವೆಲ್ಲ ಸುಳ್ಳದ. ನೀನು ಅವಕ್ಕೆ ಸಾಕ್ಷಿಯಾಗಿ ಬೇರೆನ ಅದಿ. ನಿನ್ನ ಸಂಬಂಧ ಇಲ್ಲ. ನಿನ್ನಲ್ಲಿ ಬದಲಾವಣೆ ಆಗಿಲ್ಲ. ಆರೋಪ ಅದನ್ನ ಮುಂದೆ ಹೇಳ್ತಾರೆ. ಇದೆಲ್ಲ ಹ್ಯಾಕೆ ಹಂಗೈತಿ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾರೆ.
ಎಲ್ಲ ನಾನಂತ ಎಲ್ಲ ನಾನತ್ವ ತೋರುವವೋಲ್ ನಿನಗೆ ನಾನತ್ವ ತೋರುತ್ತ ಮುಗಿಪುದು ತಿಳಿಯದು ತತ್ವ ಇಳೆಗೆ ಆ ನಾನಾತ್ವದ ಬಗೆಯಂತೂ ತಳೆದ ನೋಕಂ ಖುಷಿ ನಿನಗಂತ ಅಲ್ಲಿ ಮಗಳೇ ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ ವಾತಾದಿಕ ದೋಷವೇ ಬಹುರೋಗದಕ್ಕೆ ಕಾರಣ. ವಾತಾದಿಕ ದೋಷ ಪಲ್ಲಟ ವಾತ ಪಿತ್ತ ಕಫ ಇವು ಮೂರು ಪಲ್ಲಟ ಆದಾಗ ರೋಗಗಳ ಉತ್ಪನ್ನ ಆಕ್ಕವು. ಇವು ಸಮ ಇದ್ದಾಗ ಯಾವ ರೋಗನೂ ಇಲ್ಲ. ವಾತ ಪಿತ್ತ ಕಫ ಪಲ್ಲಟ ಆದವು ಅಂದ್ರೆ ರೋಗಾದಿಗಳು ಬರ್ತಾವ. ರೋಗಾದಿಗಳು ಯಾಕೆ ಬರ್ತಾವಪ್ಪ ಅಂತ ಕೇಳಿದ್ರೆ ಇದನ್ನು ಹೇಳ್ತಾರೆ. ವಾತಾದಿಕ ದೋಷ ಪಲ್ಲಟವೇ ಬಹು ರೋಗದ ವೇಷ. ಆಯಾ ವ್ಯಾಧಿಗಳಿಗೆ ಆ ಒಡಲಿಗೆ ಯಾವ್ಯಾವ ಪ್ರಕೃತಿ ಇರ್ತೈತಿ ಅಂತಂತ ರೋಗಗಳು ಬರ್ತಾವ. ಎಲ್ಲಾ ದೇಹಕ್ಕೂ ಒಂದ ನಮೂನಿ ರೋಗಗಳು ಬರುದಿಲ್ಲ. ಬರ್ತಾವನ ಅಂತಂದ್ರೆ ವಾತ ದೋಷ ಇದ್ದಂತ ದೇಹಕ್ಕೆ ಬೇರೆ ರೋಗ, ಪಿತ್ತ ದೋಷದಿದ್ದಂತ ದೇಹಕ್ಕೆ ಬೇರೆ ರೋಗ, ಕಫದ ದೋಷ ಇದ್ದಂತ ದೇಹಕ್ಕೆ ಬೇರೆ ರೋಗ. ಹೌದಲ್ಲ? ಒಂದ ಮನ್ಯಾಗ ಎಲ್ಲರೂ ಒಂದ ಅದೇ ಅಂತಂದ್ರು ಕೂಡ ಎಲ್ಲರಿಗೂ ಒಂದ ನಮೂನಿ ವಾದ್ಯಗಳಿಲ್ಲ. ಯಾಕಂದ್ರೆ ಅವ್ರವ್ರ ಪ್ರಕೃತಿ ಅವ್ರವ್ರ ಶರೀರದ ಗುಣಧರ್ಮಗಳು ಬೇರೆ ಬೇರೆ ಅದಾವ. ಆ ಗುಣಧರ್ಮಗಳು ಈ ಪಂಚಮಹಾಭೂತಗಳ ವಿಕಾರದಿಂದ ವಿಕರಿಸುತ್ತ ದೇಹದೊಳಗೆ ಯಾವ ಅಂಶ, ನೀರಿನ ಅಂಶ, ಭೂಮಿಯ ಅಗ್ನಿ ಅಂಶ, ವಾಯುವಿನ ಅಂಶ, ಇವು ಮೂರು ವಾತ ಪಿತ್ತ ಕಫ ದೋಷಗಳಿಗೆ ಕಾರಣ ಆಗ್ಯಾವು ಅಂತ ಹೇಳ್ತಾರೆ. ಹೌದಲ್ಲ? ಪಿತ್ತ ಶರೀರ, ಕಫ ಶರೀರ, ವಾತ ಶರೀರ, ಹೌದಲ್ಲ? ಅಂದ್ರೆ ಈ ಮೂರು ವಾತ ಪಿತ್ತ ಕಫ ದೋಷದಿಂದ ರೋಗಾದಿಗಳು ಉತ್ಪನ್ನ ಆಕ್ಕವು ಅಂತ. ಅದ್ರೊಳಗೆ ಯಾವ ಅಂಶ ಜಾಸ್ತಿ ಐತೆ ಅಂತಂತ ರೋಗಗಳು ಬರ್ತಾವ. ಹೌದಲ್ಲ? ಅದನ್ನ ಹೇಳ್ತಾರೆ. ಒಡಲಿಗೆ ಈ ದೇಹಕ್ಕೆ ವಾತಾದಿ ದೋಷದಿಂದನ ರೋಗಾದಿಗಳು ಜನಿಸ್ತಾವು ಅಂತ ಹೇಳ್ತಾರೆ. ಯಾವುದು ಅಧಿಕ ಆಗೈತಿ ಆ ರೋಗ ಜಾಸ್ತಿ ಆಗತ್ತ. ಹೌದಾ? ಅವ್ರ ಪ್ರಕೃತಿ ನನ್ನ ಪಿತ್ತ ಪ್ರಕೃತಿ ಒಂದ ಮನ್ಯಾಗ ಇದ್ರು ಕೂಡ 4 ಮಂದಿ ಇದ್ರು ಕೂಡ ಬೇರೆ ಬೇರೆ ರೋಗಗಳು ಇರ್ತಾವ. ಹೌದಲ್ಲ? ವಾತಾದಿಕ ದೋಷ ಪಲ್ಲಟವೇ ಬಹುರೋಗದ ವೇಷ. ಆಯಾ ವ್ಯಾಧಿಗಳಿಗೆ ಆಯಾ ಒಡಲಿಂಗೆ ಸಾಯಸವಲ್ಲವು ಮಿಕ್ಕೆ ಒಡಲಿಂಗೆ ಮಿಕ್ಕೊಡಲಿಂಗೆ ತೋರುವ ಮನವು ಎಂತೆಲ್ಲಿರುವುದು ಅಲ್ಲಿ ತೋರುಗ ಸುಖ ದುಃಖಾದಿ ಆ ಕೃತಿಯಲ್ಲಿ. ಶರೀರಕ್ಕೆ ರೋಗಾದಿಗಳು ಬರ್ತಾವ. ಮನಸ್ಸಿಗೆ ಏನಾಕೈತಿ? ಸುಖ ದುಃಖಾದಿಗಳು. ಮನಸ್ಸಿನ ರೋಗ ಯಾವುದು ಅಂತ ಸುಖ ದುಃಖಾದಿಗಳ ರೋಗ. ಹೌದಲ್ಲ? ತೋರುವ ಮನವು ಎಂತೆಲ್ಲಿರುವುದು ಅಲ್ಲಿ ಸುಖ ದುಃಖ. ಎಲ್ಲಿ ಮನಸ್ಸು ಇರ್ತೈತಿ ಅಲ್ಲಿ ಸುಖ ದುಃಖಾದಿಗಳ ತೋರ್ತಾವ. ಹೌದಲ್ಲ? ಮನಸ್ಸಿಲ್ಲ ಅಲ್ಲಿ ಸುಖ ದುಃಖಾದಿಗಳಿಲ್ಲ. ಸುಖ ದುಃಖಾದಿಗಳಿಗೆ ಕಾರಣ ಆಗೋದು ಯಾವುದಂತಂದ್ರೆ ಮನಸ್ಸು. ಶರೀರಕ್ಕೆ ರೋಗಗಳು, ಮನಸ್ಸಿಗೆ ಸುಖ ದುಃಖಾದಿಗಳು. ಹೌದಲ್ಲ? ಶರೀರಕ್ಕೆ ರೋಗ ಬರ್ಲಿಕ್ಕೆ ಕಾರಣ ವಾತಾದಿ ದೋಷಗಳು. ವಾತಾದಿ ದೋಷಗಳಿಂದನ ಅವು ಪಲ್ಲಟ ಆದಾಗ ಶರೀರಕ್ಕೆ ರೋಗ ಬರ್ತವೆ. ಮನಸ್ಸಿಗೆ ಸುಖ ದುಃಖಾದಿಗಳ ತೋರ್ಲಿಕ್ಕೆ ಕಾರಣ ವಾಸನೆ. ಹೌದಲ್ಲ?
ಎಲ್ಲಿ ವಾಸನೆ ಐತಿ ಅಲ್ಲಿ ಸುಖ ದುಃಖ. ಸುಖ ದುಃಖ. ವಾಸನೆ ಇಲ್ಲಲ್ಲಿ ಸುಖ ದುಃಖಗಳಿಲ್ಲ. ಹೌದಲ್ಲ? ತೋರುವ ಮನವು ಎಂತೆಲ್ಲಿರುವುದು ಅಲ್ಲಿ ತೋರುವು ಸುಖ ದುಃಖ ಆ ಕಥೆಯಲ್ಲಿ. ಆ ನಿಖಿಳ ಸಂಧಿಸಿದ ಅಣುವಿಂದೆ ನಾನತ್ವದ ಭ್ರಮೆ ಅದರಿಂದ ಎಲ್ಲಿ ಇವು ಸಂಧಿಸ್ತವು ಅಲ್ಲಿ ನಾನತ್ವದ ಬಗೆ ಐತಿ. ಶರೀರ ಭಾವ ಮನಸ್ಸಿನ ಸಂಕಲ್ಪ ಕಲ್ಪಗಳು ಎಲ್ಲಿ ಕೂಡಿರ್ತೈತೆ ಅಲ್ಲಿ ನಾನತ್ವವನ್ನು ಪಡಿತೈತಿ. ಹೌದಲ್ಲ? ಆ ನಿಖಿಳ ಸಂಧಿಸಿದ ಅಣುವಿಂದೆ ನಾನತ್ವದ ಭ್ರಮೆ ಅಹುಗಿ ಅದರಿಂದ ಅವನೆಲ್ಲವನ್ನು ಅನುಕರಿಸುತ್ತಾ ತವೆ ನೀನಹೇ ಸಾಕ್ಷಿಕ ನೆನೆಸುತ್ತ. ಇವನ್ನೆಲ್ಲವೂ ಅನುಕರಿಸುತ್ತಾ ನೋಡ್ತಾ ನೀನು ಸಾಕ್ಷಿ ಅದಿ ಅಂತ. ಇವನ್ನೆಲ್ಲ ನೋಡ್ತಾನ ನೀನು ಸಾಕ್ಷಿ ಅದಿ. ಮನಸ್ಸಿನ ಆಗುಗಳನ್ನ ಅರಿತಿ, ಶರೀರದ ಆಗುಗಳನ್ನ ಅರಿತಿ, ಇವನ್ನೆಲ್ಲ ಅರಿತಾ ನೀನು ಸಾಕ್ಷಿ ಅದಿ. ನೋಡ್ತಾನ ನೀನು ಅದಿ. ಆದ್ರೆ ನಿನ್ನೊಳಗಿವು ಏನು ಬಂದಿಲ್ಲ. ರೋಗಗಳು ನಿನಗೆ ಬಂದಿಲ್ಲ, ಸುಖ ದುಃಖಾದಿಗಳು ನಿನ್ನ ಸಂಬಂಧ ಇಲ್ಲ. ನೀನು ಇವನ್ನೆಲ್ಲ ನೋಡ್ತಾ ನೋಡ್ತಾ ನೀನು ಸಾಕ್ಷಿಯಾಗಿದೆ. ಹೌದು. ಅವನೆಲ್ಲವನ್ನು ಅನುಕರಿಸುತ್ತಾ ತವೇ ನೀನೇ ಸಾಕ್ಷಿಕ ನೆನೆಸುತ್ತಾ ಅದರಿಂದ ನೀನಲೇ ನಿಷ್ಕಲ ರೂಪ. ಅದರಿಂದ ನೀನು ನಿಷ್ಕಲ ರೂಪ. ನಿನ್ನಲ್ಲಿ ಮಲಿನತ್ವ ಬಂದಿಲ್ಲ, ಕಳಂಕ ಇಲ್ಲ ನಿನ್ನಲ್ಲಿ. ನಿಷ್ಕಳಂಕದಿ, ನಿರ್ಲೇಪದಿ. ಹೌದಲ್ಲ? ಅದರ ನೀನೆಲ್ಲ ನಿಷ್ಕಲ ರೂಪ ವಿದಿತ ನವದಂತಿದೆ ನಿರ್ಲೇಪ. ಹಂಗದಿಪ್ಪ ಅಂತಂದ್ರೆ ನವದಂತೆ ನಿರ್ಲೇಪದಿ, ಯಾವುದನ್ನು ಹಚ್ಚಿಕೊಳ್ಳಾರ್ದ ಶುಭ್ರದಿ, ಶುದ್ಧದಿ, ಮುಕ್ತದಿ ಅಂತ ಹೇಳಿ. ನಿನಗೆ ಯಾವುದು ಹತ್ತಿಲ್ಲ. ಶರೀರದ ರೋಗಗಳು ನಿನಗೆ ಹತ್ತಿಲ್ಲ, ಮನುಷ್ಯನ ಸುಖ ದುಃಖಾದಿಗಳು ನಿನ್ನ ಸಂಬಂಧ ಇಲ್ಲ. ನೀನು ನವದಂತೆ ನಿರ್ಮಲನದಿ, ಸಾಕ್ಷಿ ಅದಿ ಅಂತ ಹೇಳಿ. ಆ ನಿಖಿಳ ಸಂಧಿಸಿದ ಅಣುವಿಂದೆ ನಾನತ್ವದ ಭ್ರಮೆ ಹೋದು ಅದರಿಂದ ಅವನೆಲ್ಲವನ್ನು ಅನುಕರಿಸುತ್ತಾ ತವೇ ನೀನೇ ಸಾಕ್ಷಿಕ ನೆನೆಸುತ್ತಾ ಸಾಕ್ಷಿ. ಅದರಿಂದ ನೀನಲ್ಲೇ ನಿಷ್ಕಲ ರೂಪ ವಿದಿತ ನಭದಂತಿರೆ ಇರ್ಲೇಪ. ಏನೆಲ್ಲ ಆದ್ರೂ ಕೂಡ ಆಕಾಶಕ್ಕೆ ಏನು ಹತ್ತಿಲ್ಲೋ, ಏನೂ ಆಗಿಲ್ಲೋ. ಆಕಾಶ ಹೆಂಗ ಸ್ಥಿರವಾಗೈತೋ ಹಂಗೆ ನಿನ್ ಸ್ಥಿರವಾಗ್ಯದಿ ಅಂತ ಉದಾಹರಣೆ ಕೊಡ್ತಾರ ಅದನ್ನ. ಆಕಾಶ ಇಷ್ಟೆಲ್ಲ ಇದು ವಾತಾವರಣದೊಳಗೆ ಬದಲಾವಣೆ ಆದ್ರೂ ಕೂಡ ಆಕಾಶಕ್ಕೆ ಏನೂ ಆಗಿಲ್ಲ. 4 ಭೂತಗಳ ವ್ಯವಹಾರಕ್ಕೆ ಹೇಗೆ ಅದು ಸಾಕ್ಷಿ ಆಗೈತು, ಹೇಗದು ಅವಕಾಶ ಕೊಟ್ಟು ನಿರ್ಮಲ ಆಗೈತು, ಹಂಗೆ ನೀನು ನಿರ್ಮಲನ ಅದಿ, ನೀ ಸಾಕ್ಷಿ ಅದಿ ಅಂತ ಹೇಳ್ತಾರ. ಶರೀರದ ಬಾಧೆ ಬಂದಾಗ ತಿಳುವಳಿಕೆ ಇಲ್ಲಲ್ರಿ. ಆ ತಿಳುವಳಿಕೆ ಇಲ್ಲಲ್ಲ, ಅದ ಅಧ್ಯಾಸ ಅಂತ ಹೇಳ್ತಾರ. ಹೋಗ್ಬಿಡ್ತ. ಅದಕ್ಕೆ ಅವ್ರು ಹೇಳಿದ್ದು ಬಾಧೆ ತನ್ನೊಳು ತೋರೋದು ಪಾರಮಾರ್ಥಿಕ ಬೋಧೆ ನೆಲೆಗೊಂಡು ನಿಂದ ಮೇಲೆ. ಅವಾಗ ಬಾಧೆ ತೋರೋದಿಲ್ರಿ. ನಾನು ಇದಕ್ಕೆ ಸಾಕ್ಷಿ ಅದೇನಂತ ಯಾವ ತಿಳುತ್ತಾನ ಅವಾಗ ಬಾಧೆಗಳಿಲ್ಲ. ಹೌದಲ್ಲ? ನಾನು ಶರೀರನ ಅಂತ ತಿಳ್ಕೊಂಡೆವು, ಅದಕ್ಕೆ ಬಾಧೆಗಳು. ಶರೀರ ಭಾವ ಇಲ್ಲದಾಗ ಎಲ್ಲೈತಿ ಬಾಧೆ. ಇದ್ರೂ ಕೂಡ ಅದು ಅನುಭವಕ್ಕೆ ಬರ್ಲಿಲ್ಲ. ಯಾಕಂದ್ರೆ ಅಭಾವದಾಗಿಲ್ಲ. ಅದಕ್ಕೆ ಅರವಳಿಕೆ ಕೊಡೋದು, ಪ್ರಜ್ಞೆ ತಪ್ಪಿಸೋದು ಅಂತ ಹೇಳ್ತಾರೆ. ಹೌದಲ್ಲ? ಎಲ್ಲಿ ಅದು ಅರಿವು ಐತಿ ಅಲ್ಲಿ ಅದಕ್ಕೆ ಬಾಧೆ. ಯಾವ ಭಾವದಾಗ ಇರ್ತೀರಿ ಯಾವ ಭಾವದಾಗ ಇದು ಐತಿ. ಹೌದು.
ನಿದ್ದೆ ಮಾಡುವ ಕಾಲದಾಗ ಎಲ್ಲಿ ಹಸಿವು ತೃಷೆ ಇತ್ತು, ಎಲ್ಲಿ ಸುಖ ದುಃಖಗಳಿತ್ತು, ಯಾವುದೂ ಇದ್ದಿಲ್ಲಲ್ಲ. ಯಾಕಂದ್ರೆ ಮನಸ್ಸನ್ನು ಅಡಗಿಟ್ಟಿ ದೇಹ ಭಾವನೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ಉಣ್ಬೇಕನ್ನೋದು ಇಲ್ಲ, ತಿನ್ನಬೇಕನ್ನೋದು ಇಲ್ಲ, ಯಾವುದೂ ಇಲ್ಲಲ್ಲ ನಿದ್ದೆ ಒಳಗೆ. ಯಾಕೆ? ನಿಮ್ಮ ಮೂಲ ಸ್ಥಾನದೊಳಗೆ ನೀವು ಅದಿರಿ, ಅಜ್ಞಾನದಿಂದ ಅದಿರಿ. ಅವನ ತಿಳುವಳಿಕೆಯಿಂದ ಶರೀರ ಭಾವವನ್ನು ಬಿಟ್ಟಾಗ ಯಾವ ದುಃಖನ ಇಲ್ಲಲ್ಲ. ಅನುಭವ ಅಳಿಯ ದುಃಖದ ಕೇಡು. ಹೌದು, ಶರೀರ ಭಾವ ಅಳದಾಗ ದುಃಖ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಚಾಲು ಆದವ್ರಿ. ಅಲ್ಲಿ ನೋಸ್ತೈತಿ, ಇಲ್ಲಿ ನೋಸ್ತೈತಿ, ಹಸಿವು ಆಯ್ತು, ತೃಷೆ ಆಯ್ತು, ಸುಖ ಆಯ್ತು, ದುಃಖ ಆಯ್ತು. ಇವೆಲ್ಲ ಆದ್ರೂ ಕೂಡ ನಿನಗೇನಾಗೇ ಇಲ್ಲ ಅಂತ ಹೇಳ್ತಾರೆ. ನೀನು ನಿರ್ಲೇಪದಿ ನಭದಂತೆ. ಹೌದಲ್ಲ? ಭೂಮಿ, ಅಗ್ನಿ, ವಾಯು, ನೀರು ಇವೆಲ್ಲವೂ ಏನು ಕಾರ್ಯ ಮಾಡಿದ್ರು ಕೂಡ ಆಕಾಶಕ್ಕೆ ಏನಾಗೇ ಇಲ್ಲ. ಮತ್ತಿವು ಆಕಾಶಕ್ಕೆ ಅನ್ಯವಾಗಿದವನು ಅಂತಂದ್ರೆ ಇಲ್ಲ, ಆಕಾಶದೊಳಗೆ ಅದಾವು, ಆದ್ರೆ ಆಕಾಶಕ್ಕೆ ಏನೂ ಆಗಿಲ್ಲ. ಬಯಲಿನೊಳಗೆ ಅದಾವು ಇವೆಲ್ಲ. 4 ಭೂತಗಳದಾವು, 4 ಭೂತಗಳ ಕಾರ್ಯನೂ ನಡೆದೈತಿ, ಆದ್ರೆ ಆಕಾಶಕ್ಕೆ ಏನೂ ಆಗಿಲ್ಲ. ಆ ಕಾರ್ಯಕ್ಕೆ ಸಾಕ್ಷಿಯಾಗೈತೆ ಅದು. ಹೆಂಗಾಯ್ತು ಆಕಾಶ, ಹಂಗ ನೀನದಿ. ಈ ಪಂಚಮಹಾಭೂತಗಳ ವ್ಯವಹಾರಕ್ಕೆ ನೀನು ಸಾಕ್ಷಿಯಾಗಿಲ್ಲ. ಹೌದು. ಅದರಿಂದ ನೀನೆಲ್ಲ ನಿಷ್ಠ ರೂಪ ವಿದಿತ ನಭದಂತೆ ನಿರ್ಲೇಪ ಹೇಳ್ತಾರೆ. ಆದಿಯಮನ ಒಡಲ ಬಳಸಂದು ವೇದ ವಿಷಯಗಳು ವ್ಯವಹರಿಸಿಕೊಂಡು ಮನವೆನಿಪುದು ಸಂಶಯವಾದಂದು, ಎನಿಪುದು ಮತ್ತೆ ನಿಶ್ಚಯವಾದಂದು, ನೆನೆಸುವುದು ಅಭಿಮಾನಿಸುವಂದು ಸಹಜ ಚಿತ್ತವು ಅಲ್ಲದೆ ಅವಧರಿಗೂ ಅಂದು. ಆದಿಯ ಮನೋ ಒಡಲಂ ಬಳಸಂದು. ಏನ್ ಹೇಳ್ತಾರೆ ಇವರು? ಆದಿ ಅಂದ್ರೆ ಅಜ್ಞಾನ, ಈ ತಪ್ಪು ತಿಳುವಳಿಕೆ. ಈ ತಪ್ಪು ತಿಳುವಳಿಕೆನ ಅಂತಃಕರಣ ಉತ್ಪನ್ನಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಅಧ್ಯಾಸನ ಇದಕ್ಕೆಲ್ಲ ಕಾರಣ ಆಯ್ತು. ಈ ಒಡಲ ನಾನು, ಸುಖ ದುಃಖಾದಿಗಳೇ ನನಗದವು ಅನ್ನುವಂಥ ತಪ್ಪು ತಿಳುವಳಿಕೆನ ಇದಕ್ಕೆಲ್ಲ ಕಾರಣ ಆಯ್ತು. ಅಂತಃಕರಣ ಇದಕ್ಕೆ ಕಾರಣ ಆಯ್ತು. ಮನ, ಬುದ್ಧಿ, ಚಿತ್ತ, ಅಹಂಕಾರಕ್ಕೆ ಕಾರಣ ಆಯ್ತು ಅಂತ ಹೇಳ್ತಾರೆ. ಆದಿಯೇ ಮನವಾಯಿತು ಅಂತ ಹೇಳ್ತಾರೆ. ಅದು ಮನಸ್ಸಂದ್ರೆ ಏನು ಅಂದ್ರ ಸಂಶಯಾತ್ಮಕ ಉಳ್ಳಂತದ್ದ ಮನಸ್ಸು. ಮನಸ್ಸಂದ್ರೆ ಯಾವುದು ಅಂತ ಸಂಶಯ ಉತ್ಪನ್ನ ಆಗಿದ್ದ ಮನಸ್ಸು ಅಂತ ಹೇಳ್ತಾರೆ. ಅದನ್ನು ನಿಶ್ಚಯ ಮಾಡಿದ್ದ ಬುದ್ಧಿ. ಹೌದಲ್ಲ? ಅದನ್ನು ದೃಢ ಮಾಡಿಕೊಂಡಿದ್ದ ಚಿತ್ತ. ಸ್ಮರಣ ರೂಪವಾಗಿರೋದ ಚಿತ್ತ ಅಂತ ಹೇಳ್ತಾರೆ. ಹೌದಲ್ಲ? ಅಲ್ಲಿ ಅಹಂಕಾರ ಉದಾಗಿದ್ದ, ನಾನು ಅಂತಕ್ಕಂಥದ್ದು ಉದಯಾಗಿದ್ದ ಅಹಂಕಾರ. ಇದು ಅಂತಃಕರಣ ಚತುಷ್ಟಯಕ್ಕೆ ಕಾರಣ ಆಯ್ತು. ಆದಿಯೇ ಅಂದ್ರೆ ಅಜ್ಞಾನವೇ ಇದಕ್ಕೆಲ್ಲ ಕಾರಣ. ಹೌದಲ್ಲ? ಅಜ್ಞಾನ ಹೋಯ್ತವ್ರ ಇಲ್ಲಲ್ಲ, ಅಂತಃಕರಣನ ಇಲ್ಲಲ್ಲ. ಹೌದಲ್ಲ? ಅದಕ್ಕೆ ಹೇಳ್ತಾರ ಆದಿಯೇ ಮನವಾಯಿತು, ಅಜ್ಞಾನನ ಮನಸ್ಸಾಯ್ತು. ಆದಿಯೇ ಮೊಡವಡಲಂ ಬಳಸಂದು ಭೇದ ವಿಷಯದೊಳು ವ್ಯವಹರಿಸಂದು. ಅದು ಭೇದ ವಿಷಯದೊಳು ವ್ಯವಹಾರ ಮಾಡ್ತತಿ ಅಂತ. ಮನವೆನಿಸುವುದು ಸಂಶಯವಾದ. ಮನಸ್ಸಂದ್ರೆ ಏನು ಅಂತಂದ್ರ ಸಂಶಯ ಎಲ್ಲೈತಿ ಅದು ಮನಸ್ಸು ಅಂತ. ಮನಸ್ಸು ಸಂಶಯ. ಮನಸ್ಸಂದ್ರ ಸಂಶಯ ಉಳ್ಳಂತದ್ದು ಅಂತ ಮನಸ್ಸು. ಮನಸ್ಸಂದ್ರ ಸಂಶಯ.
ಮನವೆಣಿಪುದು ಸಂಶಯವಾದಂದು ಎಣಿಪುದು ಮತ್ತೆ ನಿಶ್ಚಯವಾದಂದು. ಮತಿ ಅಂದ್ರೆ ಯಾವುದು ಅಂದ್ರೆ ನಿಶ್ಚಯ ಮಾಡಿದ್ದ ಮತಿ. ಬುದ್ಧಿ 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 ಅಂದ್ರೆ ನಿಶ್ಚಯ ಎಲ್ಲೇ ಮಾಡ್ತೈತಿ ಅದು ಬುದ್ಧಿ. ಹೌದು. ನಿಶ್ಚಯ ಮಾಡೋದು ಬುದ್ಧಿ, ಸಂಶಯ ಮಾಡೋದು ಮನಸ್ಸು. ಗವರಿಪುದು ಮನವೆಣಿಪುದು ಸಂಶಯವಾದೊಂದು ಎನಿಪುದು ಮತಿ ನಿಶ್ಚಯವಾದೊಂದು. ಅಹಂ ಎನಿಸುವುದು ಅಭಿಮಾನಿಸುವುದು. ಅಲ್ಲಿ ಅಭಿಮಾನ ಐತಿ, ಅದು ಅಹಂ ಅನಿಸ್ಕೊಂಡು ನಾನು ನಾನು ಅಂತ ಹೇಳ್ತಕ್ಕಂಥದ್ದು ಎಲ್ಲೈತಿ ಅದು ಅಹಂಕಾರ. ಸಹಜ ಚಿತ್ತವು ಅವತರಿಪಂದು. ಯಾವುದು ದೃಢ ಮಾಡ್ತೈತಿ, ಯಾವುದು ಗಟ್ಟಿ ಮಾಡ್ತೈತಿ, ಯಾವುದು ಸ್ಮರಣೆ ಮಾಡ್ತೈತಿ ಅದು ಚಿತ್ತ. ನೆನಪು ಅದು ಚಿತ್ತ. ಅರಿದ ಅರ್ಥವನ್ನು ಉಸಿರಬೇಕೆಂದು ಮೆರವ ಇಚ್ಛೆಗಳು ಆ ಪ್ರಕೃತಿಗೆ ಬಿಂದು. ಅದು ಅರಿವು ಇಚ್ಛೆಗಳು ಅದು ಬಿಂದು ರೂಪವಾಗಿ ಐತಿ ಅಂತ ಹೇಳ್ತಾರೆ. ವಿರಳತೆಯ ಕಾಲದ ಉದಿಸಿದ್ದ ಪರನಾದವೇ ಸೂಕ್ಷ್ಮತೆ ಒಡೆದಿದ್ದ. ಅದು ಪರನಾದ ಅನ್ನೋದು ಸೂಕ್ಷ್ಮತೆ, ಅದನ್ನ ಪರನಾದ ಐತಿ ಅಂತ ಹೇಳ್ತಾರೆ. ಅದು ಸೂಕ್ಷ್ಮವಾಗಿ ಐತಿ. ಪರನಾದವೇ ಸೂಕ್ಷ್ಮತೆ ಪಡೆದಿದ್ದ. ಅಜ್ಞಾನ ಇದು ತಪ್ಪು ತಿಳುವಳಿಕೆಯಿಂದ ಮನಸ್ಸಾಯ್ತು. ಮನಸ್ಸ ಬುದ್ಧಿ ಚಿತ್ತ ಅಹಂಕಾರ ಅದು ಬಿಂದು ರೂಪದಿಂದ ಐತಿ, ನಾದ ರೂಪದಿಂದ ಐತಿ ಅಂತ ಹೇಳ್ತಾರೆ ಇಲ್ಲ. ಅರಿದ ಅರ್ಥವನ್ನು ಉಸಿರಬೇಕೆಂದು ಮೆರವ ಇಚ್ಛೆಗಳು ಆ ಪ್ರಕೃತಿಗೆ ಬಿಂದು. ವಿರಳತೆಯ ಕಾಲಗಳು ಉದಿಸಿದ್ದ ಪರನಾದವೇ ಸೂಕ್ಷ್ಮತೆ ಒಡೆದಿದ್ದ. ಅದು ತಾನೊಡಲು ವಾಂಗ್ಮಯವಾಗಿ ಸೂಕ್ಷ್ಮತೆಯನ್ನು ಪಡೆದು ವಾಂಗ್ಮಯವಾಗಿ ಐತಿ ಒಡಲು. ಅದನ್ನ ಹೇಳಲಿಕ್ಕೆ ಬರೋದಿಲ್ಲ. ಉದಿಸಿರುವುದು ಅರ್ಥಾನ್ವಯವಾಗಿ ಈ ರೀತಿಯಾಗಿ ಅದು ಉದಿಸ್ತೈತಿ. ಅಜ್ಞಾನನ ಇದೆಲ್ಲದಕ್ಕೂ ಇವೆಲ್ಲ ಅಂತಃಕರಣ ಚತುಷ್ಟಯ ಕಾರಣ ಆಯ್ತು ಅಂತ ಹೇಳ್ತಾರೆ. ಆದಿಯಮ್ಮನ ಒಡಲು ಬಲಿಸಂದು ಭೇದ ವಿಷಯಗಳು ವಿವರಿಸಂದು ಮನವೆನಿಪುದು ಸಂಶಯವಾದ. ಹೌದಲ್ಲ, ಅಜ್ಞಾನನ ಇದೆಲ್ಲ ಭೇದ ರೂಪದಿಂದ ಮನ ಬುದ್ಧಿ ಚಿತ್ತ ಅಹಂಕಾರ ಬಿಂದು ನಾದ ಅದನ್ನು ತಿಳ್ಕೊಂಡು ಸೂಕ್ಷ್ಮತೆಯನ್ನು ಪಡಿತೈತೆ. ಹೌದು, ಅಜ್ಞಾನನ ಕಾರಣ ಆದಿಯು ಮನವೊಡಲ ಬಳಸಂದು ಭೇದ ವಿಷಯಗಳು ವಿವರಿಪಂದು ಮನವೆನಿಪುದು ಸಂಶಯವಾದ. ಮತಿ ನಿಶ್ಚಯ ಮಾಡ್ತದೆ. ಅಹಮೆನಿಸುವುದು ಅಭಿಮಾನಿಸುವುದು. ಚಿತ್ತವು ಅವತರಿಪುದು. ಅರಿದ ಅರ್ಥವನ್ನು ಉಸಿರಬೇಕೆಂದು ಅರಿದ ಅರ್ಥವನ್ನು ಉಸಿರು ಹೇಳಲಿಕ್ಕೆ ಬೇಕಾಗಿ ಅಂತದ್ದು ಅದು ಬಿಂದು ರೂಪದಿಂದ ಐತಿ. ಅದು ಪರನಾದ ಮುಖಾಂತರ ಐತಿ ಅಂತ ಹೇಳ್ತಾರೆ. ಅರಿದ ಅರ್ಥವನ್ನು ಉಸಿರಬೇಕೆಂದು ಮೆರವ ಇಚ್ಛೆಯು ಆ ಪ್ರಕೃತಿ ಬಿಂದು ರೂಪ ಬೀಜ ರೂಪದಿಂದ ಐತದ. ಹೌದಲ್ಲ, ಅದು ನಾದದೊಳಗೆ ಐತಿ, ಪರನಾದದೊಳಗೆ ಐತಿ. ವಿರಳತೆಯ ಕಾಲಗಳು ಉಳಿಸಿದ್ದ ಪರನಾದವೇ ಸೂಕ್ಷ್ಮತೆ ಒಡೆದಿದ್ದ. ಅದು ಸೂಕ್ಷ್ಮತೆಯನ್ನು ಪಡೆದೈತಿ ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿ ಐತಿ ಅದು ತಾನು ಒಡಲೊಳಗೆ ವಾಂಗ್ಮಯವಾಗಿ ಉದಿಸಿರುವುದು ಅನ್ವಯವಾಗಿ. ಈ ರೀತಿಯಾಗಿ ಅಂತಃಕರಣ ಚತುಷ್ಟಯ ತಯಾರಾಕೈತಿ. ಇದಕ್ಕೆಲ್ಲ ಕಾರಣ ಅಜ್ಞಾನನ. ಹೌದಾ, ಅಜ್ಞಾನನ ಅಂತಃಕರಣ ಚತುಷ್ಟಯ ಕಾರಣ ಆಯ್ತು.
ಅದು ಬಿಂದು ರೂಪದಿಂದ ಐತಿ, ನಾದ ರೂಪದಿಂದ ಸೂಕ್ಷ್ಮತೆಯನ್ನು ಪಡೆದೈತಿ ಅಂತ. ಹೌದು, ಅದು ಅಜ್ಞಾನ ಅಂತಕ್ಕಂಥದ್ದು ಬಿಂದು ರೂಪದಿಂದ ಸೂಕ್ಷ್ಮತೆಯನ್ನು ಪಡೆದೈತಿ ಅಂತ ಹೇಳ್ತಾರೆ. ಅದೆಲ್ಲ ಈ ಅಂತಃಕರಣ ಚತುಷ್ಟಯಗೆ ಉದಯಕ್ಕೆ ಕಾರಣ ಆಯಿತು. ಸಂಶಯಾತ್ಮಕವುಳ್ಳಂಥದ್ದು ಮನಸ್ಸಾಯಿತು, ನಿಶ್ಚಯ ಮಾಡಿಕೊಂಡಾಗ ಅದು ಬುದ್ಧಿ ಆಯಿತು, ಅಭಿಮಾನಿಸಿಕೊಂಡಾಗ ಅಹಂಕಾರ ಆಯಿತು, ಅದು ಸ್ಮರಣೆ ಉಳ್ಳದ್ದಾದಾಗ ಚಿತ್ತ ಆಯಿತು. ಈ ರೀತಿಯಾಗಿ ಅಂತಃಕರಣ ಚತುಷ್ಟಯಗೆ ವ್ಯವಹಾರ ನಡೀತಿತ್ತು. ಹೌದು, ಮನಸ್ಸು ಒಮ್ಮೆ ಬುದ್ಧಿ ಆಕೈತಿ, ಒಮ್ಮೆ ಚಿತ್ತ ಆಕೈತಿ, ಒಮ್ಮೆ ಅಹಂಕಾರ ಆಕೈತಿ. ಹೌದಲ್ಲ, ಮನಸ್ಸಿನ ಕಾರ್ಯಗಳು. ಹೌದಲ್ಲ, ಅದು ನಿಶ್ಚಯ ಆದಾಗ ಬುದ್ಧಿ ಆಗಿರ್ತತಿ, ಅದು ಅಭಿಮಾನಿಸಿಕೊಂಡಾಗ ಅಹಂಕಾರ ಆಗಿರ್ತತಿ, ಸ್ಮರಣೆ ಮಾಡಿಕೊಂಡಾಗ ಅದು ಚಿತ್ತ ಆಗಿರ್ತತಿ. ಹೌದು, ಈ ರೀತಿಯಾಗಿ ಅದು ಬಿಂದು ಅಜ್ಞಾನ ಅಂತಕ್ಕಂಥದ್ದು ಬಿಂದು ರೂಪದಿಂದ ಪರನಾದ ರೂಪದಿಂದ ಸೂಕ್ಷ್ಮತೆಯನ್ನು ಪಡೆದೈತಿ. ಹೊರತನುಜನೆ ವಾಕ್ಕದು ನಾಲ್ಕತ್ತು. ವಾಲ್ಕದು 4 ರೂಪದಿಂದ ಐತಿ. ಹೊರತನುಜನೆ ವಾಕ್ಕದು ನಾಲ್ಕತ್ತು. ಬರೀ ವಶ್ಯಂತ್ಯಾದಿಗಳೆನಿಸಿಕ್ಕು. ಬರೀ ಪಶ್ಯಂತಿ, ಬರೇ ಪಶ್ಯಂತಿ ಆದಿಗಳೆನಿಸಿಕ್ಕು. ಮಾಧ್ಯ ಮತ್ತು ವೈಖರಿ ಅಂತ 4 ರೂಪದಿಂದ ಐತಿ ಅಂತ ಹೇಳ್ತಾರೆ. ಬರೀ ಪಶ್ಯಂತಿ, ಮಾಧ್ಯ ಮತ್ತು ವೈಖರಿ ಅಂತ 4 ರೂಪದಿಂದ ವಾಕದು. ಅಂದ್ರೆ ವಾಕ್ ಅಂತಕ್ಕಂಥದ್ದು ಮಹಾವಾಣಿ ಅಂತಕ್ಕಂಥದ್ದು 4 ರೂಪದಿಂದ ಐತಿ ಅಂತ ಹೇಳ್ತಾರೆ. ಬರೀ ಪಶ್ಯಂತಿ, ಮಧ್ಯ ಮತ್ತು ವೈಖರಿ. ಮುಂದೆ ವೈಖರಿನ ಇದಕ್ಕೆಲ್ಲಕ್ಕೂ ಕಾರಣಕ್ಕೈತಿ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತಾರೆ. ವೈಖರಿ ಇಂದನ ವಿವಿಧ ರೂಪವನ್ನು ಪಡಿತೈತಿ. ಬರೀ ಪಶ್ಯಂತಿ, ಮಧ್ಯ ವೈಖರಿ. ಬರೇ ಪಶ್ಯಂತ್ಯಾದಿಗಳೆನಿಸಿಕ್ಕು. ನುಡಿಯುವ ಆತ್ಮನ ತನು ಮಧ್ಯದೊಳು ಎಂದು ಬಿಡದಿಯ ನಾದವೇ ತಿಳಿ ಪರೆಯಂದು. ಎಲ್ಲೇ ತನ್ನ ಮಧ್ಯದೊಳಗೆ ಆ ಸ್ಥಾನ, ಈ 4 ವಾಕ್ಯಗಳ ಸ್ಥಾನ ಎಲ್ಲೆಲ್ಲೈತಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಪರಿ ಎಲ್ಲೈತಿಪ್ಪ ಅಂತಂದ್ರೆ ತನು ಮಧ್ಯದೊಳಗೈತಿ. ಪರಿ ಅಂದ್ರೆ ಅದು ಉದಯ ಆಗುವಂತ, ಇದು ವಾಕ್ ಉದಯ ಆಗುವಂತ ಸ್ಥಾನ. ಅದು ಎಲ್ಲಿ ಉದಯ ಆಕೈತಿ ಅಂತಂದ್ರೆ ತನ್ನ ಮಧ್ಯದೊಳಗೆ. ನುಡಿಯುವ ಆತ್ಮನ ತನು ಮಧ್ಯದೊಳೆಂದು ಬಿಡೇರಿಯ ನಾದವೇ ತಿಳಿ ಬರೆಯಂದು. ಇನ್ನು ನಾಭಿಯವರು ನಿಷ್ಕಳ ವರ್ಣತೆಯ ಶೋಭೆ ಪಡೆದು ಪಶ್ಯಂತಿ. ಅಲ್ಲಿ ನಾಭಿ ಒಳಗೆ ಅಂಕಳಿಂದ ಬೇರೆ ಬೇರೆ ರೂಪವನ್ನು ತಳೆದು ಪಶ್ಯಂತಿ, ಅದು ಪಶ್ಯಂತಿ ಅಂತ ಕರೀತಾರೆ. ನಾಭಿಯೊಳದು ನಿಷ್ಕಳ ವರ್ಣತೆಯ ಶೋಭೆ ಪಡೆ ಪಶ್ಯಂತಿ ತಿಳಿ. ಹೌದು, ಹೃದಯದೊಳದು ನುಡಿಯುವ ಇಚ್ಛೆಯೊಳದು ಒಂದೇ. ಅದು ಮಧ್ಯಸ್ಥಾನ. ಒದವಿರೆ ಮಧ್ಯಮೆ ಎಪ್ಪುದು ಮುಂದೆ. ಹೃದಯ ಸ್ಥಾನದಾಗ ಬಂತಂದ್ರೆ ಅದು ಮಧ್ಯ ಆಕೈತಿ. ಹೃದಯದೊಳದು ನುಡಿ ಇಚ್ಛೆಯೊಳದು ಒಂದೇ, ಒದವಿದರೆ ಮಧ್ಯ ಎಪ್ಪುದು ಮುಂದೆ. ಅದು ಕೇಳು ಕುಸುವಿಂದುರ ಮೊದಲಾಗಿ ಪದವೆಂಟರೊಳ ಅಕ್ಷರ ರೂಪಾಗಿ ಹುಟ್ಟುವ ವಚನವೇ ವೈಖರಿಯ. ಅಲ್ಲೇ ಪದರೂಪದಿಂದ ಅನೇಕ
ಇದರಿಂದ ಅದು ಶಬ್ದಗಳಿಂದ ಅದು ವೈಖರಿ ಆಕೈತಿ ಅಂತ ಹೇಳ್ತಾರೆ. ನೋಡಿಸ್ತೈತಿ ಅಂದ್ರ ವಾಕ್ ಉದಯ ಆಗ್ಲಿಕ್ಕೆ ವಾಕ್ ಶಬ್ದಗಳು ಬರ್ಲಿಕ್ಕೆ ಎಲ್ಲಿಂದ ಬರ್ತಾವು ಹೆಂಗ್ ಬರ್ತಾವು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೌದಲ್ಲ, ಅದು 4 ರೀತಿಯಿಂದ ಐತಿ ಅಂತ. ಪರಿ, ಪಶ್ಚಂತಿ, ಮಧ್ಯ, ವೈಖರಿ. ವೈಖರಿ ಅಂದ್ರೆ ಹೊರಗೆ ಬರುದು ಅದು. ಹೃದಯ ಸ್ಥಾನದೊಳಗೆ ಮಧ್ಯದೊಳಗೆ ಅದು ಐತಿ. ಆದ್ರ ಹೊರಗೆ ಬರಕದು ವೈಖರಿ ಆದಾಗೆ ಅದು ಹೊರಗೆ ಬರ್ತೈತಿ ಶಬ್ದ, ವಾಕ್. ಹೌದಲ್ಲ, ಅದು ಉದಯ ಆಗೋ ಸ್ಥಾನ ಯಾವುದು ಅಂತಂದ್ರೆ ಪರಿ, ತನು ಮಧ್ಯದಿಂದ ಉದಯ ಆಗುದು. ಪಶ್ಚಂತಿಯನ್ನ ಅದು ವಿವಿಧ ರೂಪವನ್ನು ಪಡಿತೈತಿ ನಾಭಿ ಸ್ಥಾನದೊಳಗೆ. ಅದು ಹೃದಯ ಸ್ಥಾನಕ್ಕೆ ಬಂದು ಮಧ್ಯಮ ಅನಿಸ್ಕೊಂತತಿ. ಅದು ಹೊರಗೆ ಬಂದಾಗ ವೈಖರಿ ಆಗುತ್ತೆ. ವಾಕ್ ಅದು 4 ರೂಪದಿಂದ ಐತಿ ಅಂತ ಹೇಳ್ತೀವಿ. ನೆಟ್ಟನೆ ಸಂಸ್ಕೃತಿಗೆ ಅದು ಮೊದಲ ಈ ವೈಖರಿನ ಎಲ್ಲ ಸಂಸ್ಕೃತಿಗೆ ಕಾರಣ ಆಯ್ತು. ಹೌದು, ಏನ್ ಮಾತಾಡ್ತೀರಿ ಅದೆಲ್ಲಕ್ಕೂ ಕಾರಣ ಆಕೈತಿ. ಹೌದು, ಅದು ಜಗಳಕ್ಕೂ ಕಾರಣ ಆಕೈತಿ, ಅದು ಪ್ರೀತಿಗೂ ಕಾರಣ ಆಕೈತಿ. ಹೌದಲ್ರಿ, ಅದು ವೈರತ್ವಕ್ಕೂ ಕಾರಣ ಆಕೈತಿ. ಸಂಸ್ಕೃತಿಗೆ ಅದು ಮೊದಲ ಜಗಳಕ್ಕೂ ಕಾರಣ, ಒಳ್ಳೆಯದಕ್ಕೂ ಕಾರಣ, ಎಲ್ಲದಕ್ಕೂ ಸಂಸ್ಕೃತಿಗೆ ಅದು ಕಾರಣ. ವಾಕ್ ವಾಕ್ ಪರ ತನುಜನೆ ವಾಕ್ಯದು ನಾಮಕಕ್ಕೂ ಪರೇ ಪಶ್ಯಂತ್ಯಾದಿಗಳೆನಿಸಿ ನುಡಿವ ಆತ್ಮನ ತನು ಮಧ್ಯದೊಳಗೆ ಎಂದು ಬಿಡದಿಯ ನಾದವೇ ತಿಳಿ ಪರೆ. ನಾವಿರುವುದು ನಿಷ್ಕಳ ವರ್ಣತೆಯ ಶೋಭೆ ಪಡೆಯೇ ಪಶ್ಯಂತಿ. ಹೃದಯದೊಳಗೂ ನುಡಿಯುವ ಇಚ್ಛೆಗಳು ಒಂದೇ ಮೊದಲೇ ಮಧ್ಯೆ. ಏನ್ ನುಡಿಬೇಕನ್ನೋದು ಇಚ್ಛೆ ಆಗೋದು ಹೃದಯ ಸ್ಥಾನದಿಂದ. ಹೌದಲ್ರಿ, ಬರೋದು. ನಿಂದ ಸುಮ್ಮನೆ ಮಾತಾಡಕತ್ತೆ, ನೀನು ಹೃದಯಪೂರ್ವಕವಾಗಿ ಹೇಳಿಲ್ಲ, ನೀನು ಇಚ್ಛೆಯಿಂದ ಹೇಳಿಲ್ಲ, ನೀನು ಸುಮ್ಮನೆ ಬೇಕಾಬಿಟ್ಟಿಯಾಗಿ ಹೇಳಿದಿ ನೀನು ಅಂತೀರಿ. ಹೌದಲ್ರಿ, ನೀ ಇಚ್ಛೆಯಿಂದ ಹೇಳೇ ಇಲ್ಲ ಬಿಡು, ಅದನ್ನ ಸುಮ್ಮ ಹೇಳಿ ಹಂಗ ಒಳಗಿಂದ ಬಂದಿಲ್ಲ ಅದು. ಒಳಗಿಂದ ಬರಲಿಲ್ಲ ಹಿಂಗೆಲ್ಲ ಅಂದ್ರೆ ಅದು ಉದಯ ಆಗುದು ತನು ಮಧ್ಯದಿಂದ ಉದಯ ಆಕೈತಿ. ಅದ ಪರಿ ಅದು ನಾಭಿ ಒಳಗೆ ಬಂದಾಗ ವಿವಿಧ ರೂಪವನ್ನು ಪಡಿತೈತಿ. ಪಶ್ಯಂತಿ ಅದು ಮಧ್ಯಸ್ಥಾನದ ಹೃದಯ ಸ್ಥಾನದ ಬಂದಾಗ ಮಧ್ಯಸ್ಥಾನ ಅಂತ, ಅದಕ್ಕೆ ಹೃದಯ ಅಲ್ಲಿದ್ದ ಬರ್ಲಿ ಅಂತ. ಅದು ಹೊರಗೆ ಬಂದಾಗ ವೈಖರಿ ಆಗುತ್ತೆ. ಪದವೆಂಟರು ಅಕ್ಷರ ರೂಪ ಆಗಿ ಪದವೆಂಟರು ಅಕ್ಷರ ರೂಪ ರೂಪವಾಗಿ ಹೌದು, ಶಬ್ದವಾಗಿ ಅದು ಬರ್ತೈತೆ ಹೊರಗೆ. ಶಬ್ದವಾಗಿ ಅದು ಕೇಳಿಸೋದ್ರಿಂದ ಮೊದಲಾಗಿ ಪದವೆಂಟರು ಅಕ್ಷರ ರೂಪ ಆಗಿ ಹುಟ್ಟುವ ವಚನವೇ ವೈಖರಿ. ಏನ್ ಶಬ್ದ ರೂಪದಿಂದ ಬರ್ತೈತಿ ಅದು ವಚನ ಆಕೈತಿ, ಅದ ವೈಖರಿ. ಹೊರಗೆ ಬಂದಿದ್ದ ವೈಖರಿ. ಹೌದಲ್ರಿ, ಅದು ಉದಯಸ್ಥಾನ ಪರಿ, ತನು ಮಧ್ಯ. ಅದು ವಿವಿಧ ರೂಪವನ್ನು ಪಡೆದಲ್ಲೇ ನಾಭಿ ಒಳಗೆ, ನಾಭಿ ಸ್ಥಾನದೊಳಗೆ. ಅದು ಏನು ನುಡಿಬೇಕನ್ನುವಂತ ಇಚ್ಛೆ ಆಗುವುದೆಲ್ಲೇ ಹೃದಯ ಸ್ಥಾನದೊಳಗೆ ಮಧ್ಯ. ಹೌದಲ್ಲ, ಅದು ಹೊರಗೆ ಬಂದದ್ದು ವಾಕ್, ಅದು ವಚನ ಆಕೈತಿ. ಹೌದು, ಅದು ಹೊರಗೆ ಬಂದಾಗ ಹೃದಯ ಸ್ಥಾನದಿಂದ ಅದು ಏನ್ ನುಡಿಬೇಕನ್ನುವಂತ ಇಚ್ಛೆ ಆಗಿರ್ತೈತಲ್ಲ, ಆ ಇಚ್ಛೆ ಹೊರಗೆ ಬಂದಾಗ ಅದು ವಾಕ್, ಅದು ವೈಖರಿ ವಚನ ಆಗುತ್ತೆ.
ಪದವೆಂಟರ ಒಳ ಅಕ್ಷರ ರೂಪಾಯಿ ಹುಟ್ಟುವ ವಚನವೇ ವೈಖರಿ. ವೈಖರಿ. ಈ ರೀತಿಯಾಗಿ ಇದು ವಾಕ್ಯ 4 ಪ್ರಕಾರದಿಂದ ಐತಿ ಅಂತ ಹೇಳ್ತಾರೆ. ಅಕ್ಷರ ರೂಪಾಯಿ ಬರೋದು 4 ವಿವಿಧ ಕಾರ್ಯದಿಂದ ಅದು ಹೊರಗೆ ಬರ್ತೈತಿ. ಹೌದಲ್ರಿ? ವಿವಿಧತೆಯನ್ನು ಪಡಿತೈತಿ. ಹೃದಯ ಸ್ಥಾನದೊಳಗೆ ನಿಶ್ಚಯ ಆಗುತ್ತದೆ. ಏನು ಮಾತಾಡಬೇಕನ್ನೋ ನಿಶ್ಚಯ ಆಗುವುದು ಹೃದಯ ಸ್ಥಾನದೊಳಗೆ. ಹೌದಲ್ರಿ? ಅದು ಹೊರಗೆ ಬಂದಾಗ ವಚನ ಆಗುತ್ತೆ. ನಟ್ಟನೆ ಸಂಸ್ಕೃತಿಗದು ಅದು ಸಂಸ್ಕೃತಿಗೆ ಕಾರಣ ಆಗುತ್ತೆ. ಮಾತು ಬಲ್ಲವಾಗ ಜಗಳ ಇಲ್ಲ. ಹೌದಲ್ರಿ? ಏನ್ ಮಾತಾಡ್ಬೇಕು ಏನ್ ಇಲ್ಬೇಕು ಮಾತಾಡಬಾರ್ದು ಅನ್ನೋದು ನಿಶ್ಚಯ ಹೃದಯದೊಳಗಾಗತ್ತೆ. ಹೌದಲ್ರಿ? ಅದು ಮಾತು ಸರಿ ಬಂದ್ರೆ ಅದು ಇದು ಸರಿ ಬರ್ಲಿಲ್ಲ ಅಂದ್ರೆ ಜಗಳಕ್ಕೆ ಕಾರಣ. ಇದು ಸಂಸ್ಕೃತಿಗೆ ಕಾರಣ ಆಕೈತದು ವೈಖರಿ. ಹೌದಲ್ರಿ? ಹೊರಗೆ ಬರ್ಲಿಲ್ಲ ಅಂದ್ರೆ ಅದು ಸಂಸ್ಕೃತಿಗೆ ಕಾರಣ ಆಗೋದಿಲ್ಲ. ಹೌದಲ್ರಿ? ಯಾವ ಕ್ರಿಯೆಗೂ ಕಾರಣ ಆಗೋದಿಲ್ಲ. ಪ್ರತಿಕ್ರಿಯೆ ಬರುವುದಿಲ್ಲ. ಹೊರಗೆ ಬಂದಾಗ ಪ್ರತಿಕ್ರಿಯೆ ಚಾಲು. ಹೌದಲ್ರಿ? ಅದ ಸಂಸ್ಕಾರ. ಸಂಸ್ಕೃತಿಗೆ ಅದು ಕಾರಣ. ಹೌದಲ್ರಿ? ವೈಖರಿನ ಇದಕ್ಕೆಲ್ಲ ಸಂಸ್ಕೃತಿ ಕಾರಣ. ವೈಖರಿ ನಾಡು ಭಾಷೆ ಮಾತಾಡುವ ವೈಖರಿ ಎಷ್ಟು ಚಂದ. ಅವನ ಶೈಲಿ ವೈಖರಿ. ಸಕಲ